ಈಗ 8 ಸಲ MLA ಆಗಿದ್ದೀನಿ, 5 ಸಲ ಮಿನಿಸ್ಟರ್ ಆಗಿದ್ದೀನಿ. ಸರ್, ಈಗ ನೀವು RTO ನಿಮ್ಮ ಅಂಡರಲ್ಲಿ ಬರುತ್ತೆ ಸರ್. HSRP ನಂಬರ್ ಪ್ಲೇಟ್ ಆದಮೇಲೆ ಥೆಫ್ಟ್ಸ್ ಕಮ್ಮಿ ಆಗಿದೆಯಾ? ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ಅದರಿಂದ ಏನಾಗಿದೆ, ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದೆ. ಸರ್, ನಿಮಗೆ ಗ್ಯಾರಂಟಿಗಳೆಲ್ಲ ಖುಷಿ ಕೊಡ್ತಾ ಇದೆಯಾ? ಪ್ರತಿಯೊಂದು ನಾನು ಹೇಳ್ತಾ ಇರ್ತೀನಿ, ಗಾಳಿ ಬೆಳಕು ಬಿಟ್ಟರೆ ಎಲ್ಲದಕ್ಕೂ GST ಹಾಕ್ತಿದ್ದಾರೆ. ಸುಮಾರು ಒಂದು 50,000 ಕೋಟಿ ನಮ್ಗೆ ಬರುತ್ತೆ. ಉಳಿದ 4 ಲಕ್ಷ ಕೋಟಿನ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದ್ದಾರೆ. ಮುಂದಿನ ಕಮಿಷನಲ್ಲಿ ಏನಾದರೂ ಇಂಪ್ರೂವ್ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ? BJP ಸರ್ಕಾರ ಇರೋವರೆಗೂ ಖಂಡಿತ ಏನೂ ಆಗಲ್ಲ. ನಿಮ್ಮ ಸರ್ಕಾರ ಯಾವುದೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡು? ಎಲ್ರಿಗೇನು ಸರ್ಕಾರಿ ಉದ್ಯೋಗ ಕೊಡೋಕ್ಕಾಗಲ್ಲ. ನೀವು ನ್ಯೂಟ್ರಲ್ ಪಕ್ಷದ, ನಾನು ಯಾರ ಬಣನೂ ಅಲ್ಲ. ಅದೇ ನಾನು ಹುಟ್ಟ ಕಾಂಗ್ರೆಸ್. ಅದು CM ಹುದ್ದೆ ನಾನು ಸಿಗೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ, ಅವ್ರ ಜೊತೆಲಿ ಕೆಲಸ ಮಾಡಿಕೊಂಡು. ಮಿನಿಸ್ಟ್ರಿ ಕೊಡದೇ ಇರೋದು ಬೇಸರ ಅಲ್ಲ, ಇಷ್ಟೊಂದು ಪಕ್ಷಕ್ಕೆ ದುಡಿದ ಮೇಲೆ ನನ್ನನ್ನು ನಡೆಸ್ಕೊಂಡ ರೀತಿ ಬೇಜಾರಾಗಿತ್ತು ಅಷ್ಟೇ. ಅಧಿಕಾರಿಗಳು ಮಳೆ ಬಂದ ಮೇಲೆ ಎಚ್ಚೆತ್ಕೊಳ್ತಾರೆ, ಅಲ್ಲಿ ತನಕ ಯಾರು ಏನು ಕೆಲಸನೇ ಮಾಡಲ್ಲ. ಆದರೆ ಈ ಸುಮ್ಮನೆ ಪೊಲಿಟಿಕಲ್ಲಾಗಿ ಆಗದೆ ಇರೋದು ಕೆಲವೆಲ್ಲ ಅಪಪ್ರಚಾರ ಮಾಡ್ತಾರೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ರಶ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಬೆಂಗಳೂರಿನಲ್ಲಿ ಇವರ ಹೆಸರು ಗೊತ್ತಿಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಇವರು ಬೆಂಗಳೂರಿಗೆ ಚಿರಪರಿಚಿತರು. ಇವರು ಸೋಲಿಲ್ಲದ ಸರದಾರ. 8 ಬಾರಿ MLA ಆದಂಥವರು, 5 ಬಾರಿ ಮಿನಿಸ್ಟರ್ ಆದಂಥವರು, ಸೌಮ್ಯ ಸ್ವಭಾವದ ವ್ಯಕ್ತಿ. ಆದರೆ ಇವರು ಯಾವುದಾದ್ರೂ ಸಂಧಾನಕ್ಕೆ ಇಳಿದ್ರು, ಯಾವುದೇ ಒಂದು ಸಮಸ್ಯೆ ಇದೆ ಅಂದರೆ ಇವರ ಆ ಸಂಧಾನದ ಯಶಸ್ಸಿನ ರೇಟ್ 100%. ಹೌದು, ನಾನು ಮಾತಾಡ್ತಾ ಇರುವಂಥದ್ದು ರಾಮಲಿಂಗಾರೆಡ್ಡಿ ಸರ್ ಬಗ್ಗೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರೋಗ್ಯ ಎಲ್ಲ ಚೆನ್ನಾಗಿದೆ? ಏನು ತೊಂದರೆ ಇಲ್ಲ ಸರ್. ನನಗೆ ಫಸ್ಟ್ ಪ್ರಶ್ನೆ ನಿಮ್ಮ ಹತ್ರ ಕೇಳಬೇಕಾಗಿದ್ದೆ, ರಾಮಲಿಂಗಾರೆಡ್ಡಿ ಸರ್ ಯಾವುದಾದ್ರೂ ಸಂಧಾನ ಸಭೆ ಮಾಡಿದ್ರು ಅಂದರೆ ಅದು 100% ಸಕ್ಸಸ್ ಅಂತ. ಸರ್, ಅದರ ನಿಮ್ಮ ಒಂದು ಈ ಯಶಸ್ಸಿನ ಗುಟ್ಟೇನು ಅಂತ? ಇದು ಈ ಸಂಧಾನ ಯೂಶಲಿ ವ್ಯಾಜ್ಯ ಬಂದಾಗ ಅಥವಾ ಡಿಫ್ರೆನ್ಸಸ್ ಇದ್ದಾಗ ಅಥವಾ ಈ ಸೆಟ್ಲ್ಮೆಂಟ್ಸ್ ಎಲ್ಲ ಇರುತ್ತಲ್ಲ. ಈಗ ನಮ್ಮ ವಿಷಯ, ಉದಾಹರಣೆಗೆ ನಮ್ಮ ಯೂನಿಯನ್ಸ್ ಇರ್ಬೋದು, ಮನೆಯೆಲ್ಲ ಸ್ಟ್ರೈಕ್ ಎಲ್ಲ ಮಾಡಿದ್ರಲ್ಲ, ಅಥವಾ ಎಲೆಕ್ಷನ್ಸ್ ಆಗುತ್ತೆ. ಈಗ ನಾವು ಮಹಾನಗರ ಪಾಲಿಕೆಯಲ್ಲಿ 92ರಿಂದ 2000 ಮೊನ್ನೆವರೆಗೂ, ಈಗ ಕಾರ್ಪೊರೇಷನ್ ಎಲೆಕ್ಷನ್ಸು ಕೊನೆ ಆಗಿದ್ದು 2015ರಲ್ಲಿ ಕಮಿಟಿ ಎಲೆಕ್ಷನ್ಸ್ ಆಗುತ್ತೆ, ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ಸು. ಸುಮಾರು ಒಂದು 20-25 ವರ್ಷಗಳ ಕಾಲ ಎಲ್ಲ ಪಕ್ಷಗಳು ಕೂಡ ಎಲ್ಲ ಇನಾನ್ಮಸ್ಸಾಗೆ ಮಾಡ್ಕೊಳ್ತಾ ಇದ್ವಿ. ಅಂದರೆ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಎಲೆಕ್ಷನ್ ಇರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ, ಈಗ ನಮ್ಮ ಟ್ರಾನ್ಸ್ಪೋರ್ಟ್ದು ಇಶ್ಯೂಗಳು ಬಂದಂಥದ್ದಿರ್ಬೋದು, ಅಥವಾ ನಮ್ಮ ಪಕ್ಷದಲ್ಲಿ ಏನಾದರೂ ಸ್ಥಾನಮಾನಗಳು ಕೊಡೋದಿರ್ಬೋದು. ಈಗ ನಮ್ಮ ಉದಾಹರಣೆಗೆ ನಮ್ಮ ಧಾರ್ಮಿಕ ಪರಿಷತ್ತಲ್ಲಿ ಅಲ್ಲೆಲ್ಲ ಇದೆಲ್ಲ ಕಮಿಟಿಗಳೆಲ್ಲ ಮಾಡ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಯಾರೂ ಹಠಕ್ಕೆ ಬೀಳಬಾರ್ದು. ಹಠಕ್ಕೆ ಬೀಳದೇ ಇದ್ದರೆ ಸುಲಭವಾಗಿ ಪರಿಹಾರ ಮಾಡ್ಕೋಬೋದು. ಅದನ್ನು ಇಷ್ಟು ವರ್ಷ ಕೂಡ ನಮ್ಮದೇ ಆಗಬೇಕು ಅಂತ ಹಠ ಹಿಡಿದ್ರೆ ಆಗಲ್ಲ. ಸ್ವಲ್ಪ ನಾವು ಸೋಲ್ಬೇಕು, ಬೇರೆಯವ್ರನ್ನ ವಿಶ್ವಾಸಕ್ಕೆ ತೊಗೊಂಡ್ರೆ ಎಲ್ಲ ಸಂಧಾನಗಳು ಯಶಸ್ವಿ ಆಗುತ್ತೆ. ಸರ್, ಈಗ ನೀವು ಧಾರ್ಮಿಕ ಪರಿಷತ್ ಹೇಳಿದಾಗ ಸುಬ್ರಹ್ಮಣ್ಯದಲ್ಲಿ ಇತ್ತೀಚೆಗೆ ಒಂದು ಸಣ್ಣ ವೈಮನಸ್ಸೆಲ್ಲ ಆಯಿತು ನಿಮ್ಮ ಕಾರ್ಯಕರ್ತರ ಬಗ್ಗೆ. ಎಲ್ಲಿ? ಸುಬ್ರಹ್ಮಣ್ಯ ದೇವಸ್ಥಾನದ್ದು ಕೂಡ. ಅದು ಆ್ಯಕ್ಚುಲಾಗಿ ಕಮಿಟಿ ಮಾಡಬೇಕಾಗಿತ್ತು. ಅಲ್ಲಿ ಏನೋ ಹಿಂದೆ ಒಂದು 20-25 ವರ್ಷಕ್ಕೆ ಮುಂಚೆ ಈಗ ಅಧ್ಯಕ್ಷರಾಗಿರ್ತಕ್ಕಂಥವ್ರ ಮೇಲೆ ಏನೋ ಒಂದು ಅಪಾದನೆ ಇತ್ತು ಅಂತ ಅವ್ರ ಮೇಲೆ BJPಯವರು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಿಂದೆ ಒಂದು 20-25 ವರ್ಷ ಮುಂಚೆ ಅವ್ರ ಮೇಲೆ ಅಲಿಗೇಷನ್ ಇತ್ತು. ಆದರೆ ಅದೇ ರೀತಿ BJP ಮುಖಂಡರ ಮೇಲೆ ಎಷ್ಟು ಜನರ ಮೇಲೆ ಅಲಿಗೇಷನ್ಸ್ ಇರಲಿಲ್ಲ. ಉದಾಹರಣೆಗೆ ಯಡಿಯೂರಪ್ಪವರೇ ಜೈಲಿಗೆ ಹೋಗಿ ಬಂದುಬಿಟ್ರು ಅಲ್ವಾ. ಆಮೇಲೆ ಅವ್ರು ತಪ್ಪಿತಸ್ಥರಲ್ಲ ಅಂತ ಆಯಿತು. ಅದೇ ರೀತಿ ಜನಾರ್ದನ್ ರೆಡ್ಡಿಯವರು, ಆಮೇಲೆ ಇನ್ನೂ ಅನೇಕ ಹಗರಣಗಳೆಲ್ಲ ಆಯಿತು. ನಮ್ಮ ನಾಯ್ಡು ಅವರು
ಅವ್ರ ಮೇಲೂ ಆಯಿತು. ಅದೇ ರೀತಿ ಇನ್ನೂ ಅನೇಕರು ಅಂತ ಹೇಳ್ಬೋದು. ಅನೇಕ ಇಶ್ಯೂ ಅವರು ಬಿ ಜೆ ಪಿ ಪಕ್ಷದ ಮುಖಂಡರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಮಂತ್ರಿಗಳ ಮೇಲೆ ಅನೇಕ ಆಪಾದನೆಗಳೆಲ್ಲ ಬರುತ್ತೆ. ಆಪಾದನೆಗಳು ಬಂದು ಅವ್ರ ಆಪಾದನೆ ಅವ್ರ ಮೇಲೆ ಏನೂ ಇಲ್ಲ ಅಂತ ಒಂದು ತೀರ್ಮಾನ ಆದಮೇಲೆ ಅದನ್ನು ಬಿಟ್ಬಿಡಬೇಕು. ಅದನ್ನು ಬಿಟ್ಟು 20 ವರ್ಷಕ್ಕೆ ಮುಂಚೆ ಯಾವುದೋ ಆಗಿದ್ದ ಹಗರಣವನ್ನು ಬಿ ಜೆ ಪಿಯವರು ಅವ್ರ ವಾಟ್ಸಪ್ ಮುಖಾಂತರ ಅವ್ರ ಬಗ್ಗೆ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಅವರು ಒಂದ್ಸಲ ಹಿಂದಕ್ಕೆ ತಿರುಗಿ ನೋಡಬೇಕು, ನಮ್ಮ ಪಕ್ಷದಲ್ಲಿ ಏನಾಗಿತ್ತು, ನಮ್ಮ ಪಕ್ಷದಲ್ಲಿ ಯಾರ್ಯಾರ ಮೇಲೆ ಈ ರೀತಿ ಅಲಿಗೇಷನ್ಸ್ ಆಗಿತ್ತು ಅನ್ನೋದನ್ನು ಯೋಚನೆ ಮಾಡಿದ್ರೆ ಇದೆಲ್ಲ ಮಾಡೋಕ್ಕೋಗಲ್ಲ. ಸರ್, ಅದು ಬಿ ಜೆ ಪಿಯವರು ಅಲಿಗೇಷನ್ ಮಾಡಿದ್ರು ಹೌದು, ನಿಮ್ಮ ಪಕ್ಷದಲ್ಲಿ ಏನಾದರೂ ಡಿಫರೆನ್ಸ್ ಇತ್ತಾ ಅಂತ ಟೈಮ್? ಡಿಫ್ರೆನ್ಸಸ್ ಏನಿಲ್ಲ. ಡಿಫ್ರೆನ್ಸಸ್ ಇದ್ದಿರದೆ ಅಲ್ಲಿ ಆಯ್ಕೆನೇ ಆಗ್ತಿರಲಿಲ್ಲ, ಅವರು ನಾಮಿನೇಟೇ ಆಗ್ತಿರಲಿಲ್ಲ. ಸರ್, ಬೆಂಗಳೂರು ವಿಷಯ ಬರೋದಂತಾದರೆ ಸರ್, ಬೆಂಗಳೂರಿನ ಒಂದು ಬಹುದೊಡ್ಡ ಮಾಫಿಯಾ ಅಂತೇಳಿ ಇರುವಂಥದ್ದು ಕಸದ ಮಾಫಿಯಾ. ಈ ಕಸದ ಮಾಫಿಯಾ ಏನಿದೆ, ಅವರು ರಾಮಲಿಂಗಾರೆಡ್ಡಿ ಸರ್ಗೆ ಮಾತ್ರ ಹೆದರ್ತಾರೆ ಅಂತ. ರಾಮಲಿಂಗಾರೆಡ್ಡಿ ಸರ್ ಮಾತ್ರ ಈ ಒಂದು ಇರೋ ಮಾತುಗಳಿಂದಾಗಿ ಈ ತ್ಯಾಜ್ಯ ಏನು ಸಂಗ್ರಹ ಆಗತ್ತೆ, ವಿಲೇವಾರಿಗಳು ಆಗ್ತಾ ಇದೆ ಅಂತ. ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದೇನಾಗಿತ್ತು ಅಂದರೆ, ಹಿಂದೆ ಗೋಪಿನಾಥ್ ರೆಡ್ಡಿ ಅಂತ ಇದ್ದರು, ಅವರು ಕರೋನಾದಲ್ಲಿ ತೀರೋಗ್ಬಿಟ್ರು. ಅವರು ಕಾಂಟ್ರಾಕ್ಟರ್ ಆಗಿದ್ದರು. ಈ ನಮ್ಮ ಕ್ಷೇತ್ರದಲ್ಲೇ ಇರೋದು ಅವರು, ನಮ್ಮ ಕ್ಷೇತ್ರದಲ್ಲೇ ಇದ್ದಿದ್ದು. ಅವರು ಅಲ್ಲಿ ಲೀಡ್ರ್ ಥರ ಇದ್ದರು. ಅದೇನಾಗಿತ್ತು ಅಂದರೆ, ಗೋಪಿನಾಥ್ ರೆಡ್ಡಿ ಅಂದರೆ ಅವರು ಇದೇ ಬಿ ಟಿ ಎಮ್ ಕ್ಷೇತ್ರದಲ್ಲೇ ಇದ್ದಾರೆ, ಮಡಿವಾಳದಲ್ಲೇ ಇದ್ದಾರೆ. ರಾಮಲಿಂಗ ರೆಡ್ಡಿ ಇವರು ರೆಡ್ಡಿ, ಅವರು ರೆಡ್ಡಿ ಅಂತ ಅದನ್ನು ಈಗಲ್ಲ, ಇದೆಲ್ಲ ಒಂದು 10-15 ವರ್ಷಕ್ಕೆ ಮುಂಚೆ ಅಪಪ್ರಚಾರ ಮಾಡೋರು. ಈಗ 10-15 ವರ್ಷದಿಂದ ಆ ರೀತಿ ಯಾರು ಹೇಳೋದು. ಇದು ಅಪಪ್ರಚಾರಕ್ಕಿಂತಲೂ ಜಾಸ್ತಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಸರ್ಗೆ BBMPಯಲ್ಲಿ ಅಷ್ಟೊಂದು ಹೋಲ್ಡಿದೆ. ಅವ್ರು ಹೇಳಿದರೆ ಮಾತುಗಳೆಲ್ಲ ನಡೆಯುತ್ತೆ ಅಲ್ಲ. ಇನ್ನೊಂದು ಏನಾಗಿದೆ ಅಂದರೆ, 92ರಲ್ಲಿ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೇಯರ್ ಎಲೆಕ್ಷನ್ಸ್ ಆಗ್ತಾಯಿತ್ತಲ್ಲ, ಆಗ ನಾನಾಗ ಮಿನಿಸ್ಟರ್ ಆಗಿದೆ ಫಸ್ಟ್ ಟೈಮು. ನನಗೆ 2 ವರ್ಷಗಳ ಕಾಲ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಮೇಯರ್ ಚುನಾವಣೆ ಪ್ಲಸ್ ಕಮಿಟಿ ಚುನಾವಣೆ ಅಂತ ನನಗೆ ವಹಿಸಿದ್ರು. ಅದಾದಮೇಲೆ ನಾನು ಹೇಳಿದಲ್ಲ, 2015 ಚುನಾವಣೆವರೆಗೂ ಕೂಡ ನಾನು, ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಶಾಸಕರು, ನಾವೆಲ್ಲ ಕೂಡ ಎಲ್ಲ ವಿಪಕ್ಷಗಳು ಸೇರಿಕೊಂಡು ಚುನಾವಣೆ ಇಲ್ಲದೇ ನಾವು ಕಮಿಟಿ ಎಲೆಕ್ಷನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಇವನ್ ಮೇಯರ್ ಎಲೆಕ್ಷನ್ಸ್ ಎಲ್ಲ 1 ಸಲ 2 ಸಲ ಎಲೆಕ್ಷನ್ ಆಗಿರ್ಬೋದು. ಆದ್ದರಿಂದ ಸಹಜವಾಗಿ ನಮ್ಮ ಮಾತು ನಡೆಯುತ್ತೆ. ಬರೀ ಒಂದಕ್ಕೆ ಸೀಮಿತ ಅಂತಲ್ಲ, ಎಲ್ಲ ಇದರಲ್ಲೂ ಕೂಡ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಮಾತು ಸ್ವಲ್ಪ ಚೆನ್ನಾಗಿ ನಡೆಯೋದು. ನಿಮ್ಮ ಸರ್ಕಾರ ಇಲ್ಲದಿದ್ದರೂ ಕೂಡ ರಾಮಲಿಂಗಾರೆಡ್ಡಿ ಇಲ್ಲದೇ ಇದ್ದರೆ ಏನಾಗುತ್ತೆ, ವಿಶ್ವಾಸ ಚೆನ್ನಾಗಿದೆಯಲ್ಲ, ಆದ್ದರಿಂದ ಏನಾಗುತ್ತೆ, ಎಲ್ಲ ಪಕ್ಷದವರು ಗೌರವ ಕೊಡ್ತಾರೆ. ನಾವು ಆಡಳಿತದಲ್ಲಿದ್ದಾಗ ಯಾವ ರೀತಿ ವಿರೋಧ ಪಕ್ಷವನ್ನು ನಾವು ನಡೆಸ್ಕೊಳ್ತೀವೋ, ಅವರು ಅದೇ ರೀತಿ ನಮ್ಮನ್ನು, ಅವ್ರ ಅಧಿಕಾರದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಳ್ತಾರೆ. ಸರ್, ಈಗ ನೀವು ಇದು ಹೇಳಿದ್ರೆ ಸರ್, ಬೆಂಗಳೂರಿನ ಬಹುದೊಡ್ಡ ಸಮಸ್ಯೆ ಅಂತ ಆಗ್ತಾ ಇರೋದು ಕಸ ವಿಲೇವಾರಿ. ಸರ್, ಇದ್ರ ಬಗ್ಗೆ ನೀವು ಯಾವ ರೀತಿಯ ನಿಮ್ಮ ಪ್ಲ್ಯಾನ್ಸ್ ಏನಿದೆ, ಮುಂದಕ್ಕೆ ಹೆಂಗೆ ಇದಾಗಬೇಕು? ಒಂದು, ನಾನು 85ರಲ್ಲಿ ಅಸೆಂಬ್ಲಿಗೆ ನಿಂತೆ, ಆಗ ಸೋತೆ. 89ರಿಂದ ನಾನು ಸತತವಾಗಿ ಗೆಲ್ತಾ ಇದ್ದೀನಿ. ಒಂದು 90ರವರೆಗೂ ಕೂಡ, 90-95ರವರೆಗೂ ಕೂಡ ಕಸದ್ದು ಒಂದು ಸಮಸ್ಯೆ ಅಂತ ನಮಗೆ ಅಂದ್ಕೊಂಡೇ ಇರಲಿಲ್ಲ ನಾವು. ಆಗ ಬೆಂಗಳೂರು ಚಿಕ್ಕದಾಗಿತ್ತು, ಕಸದ ಸಮಸ್ಯೆನೂ ಇರಲಿಲ್ಲ. ಬೆಂಗಳೂರು ಕಸವನ್ನು ಆಗ, ಈ ಕಸ ಅಂದರೆ ಈ ಥರ ಈ ಪ್ಲಾಸ್ಟಿಕ್ಕು ಅದೆಲ್ಲ ಬಳಕೆ ಆಗ್ತಿರಲಿಲ್ಲ ಆಗ. ಮತ್ತು ಅನ್ವಾಂಟೆಡ್ ಇದೆಲ್ಲ ಇರುತ್ತಲ್ಲ, ಅದು ಯಾವುದು ಕೂಡ ಆಗ್ತಿರಲಿಲ್ಲ. ಅದನ್ನೆಲ್ಲ ಕೂಡ ರೈತರು ಹಣ ಕೊಟ್ಬಿಟ್ಟು ಹೊಲಗಳಿಗೆ ಹಾಕ್ಸ್ಕೊಳ್ಳೋರು, ಎಲ್ಲ ಡಿಗ್ರೇಡೇಬಲ್. ಆವಾಗೆಲ್ಲ ಅದು ಬರೀ ಇದೇ ಇರ್ತಿತ್ತು, ಯಾವುದು ಹೋಟೆಲ್ ತ್ಯಾಜ್ಯ ಅಥವಾ ಇದೆಲ್ಲ. ಹಸುಗಳು ಜಾಸ್ತಿ ಇತ್ತು ಬ್ಯಾಂಗ್ಳೂರಲ್ಲಿ, ಗೊಬ್ಬರ ಇದನ್ನೆಲ್ಲ ದುಡ್ಡು ಕೊಟ್ಟು ಓಡಿಸ್ಕೊಳ್ಳೋರು. ಆಗ ಇದೆಲ್ಲ ಇರ್ತಿತ್ತಲ್ಲ, ಈ ಪ್ಲಾಸ್ಟಿಕ್ಕು ಮತ್ತು ಇನ್ನೂ ಬೇರೆ ಬೇರೆ ಈಗ ಇದೆಲ್ಲ ಬಂದ್ಬಿಟ್ಟಿದೆ. ಆ ಕಸ ಅನ್ನೋದು ಅವಾಗ ಇರ್ತಿರಲಿಲ್ಲ. ಈ ಫೋಮು ಇದೆಲ್ಲ ಬರುತ್ತಲ್ಲಪ್ಪ, ಅದು ಯಾವುದೋ ಕಸ ಎಲ್ಲ ಬರುತ್ತಲ್ಲ, ಥರ್ಮಾಕೋಲು ಇದೆಲ್ಲ ಬಳಕೆನಲ್ಲೇ ಇರಲಿಲ್ಲ. ಈಗೇನಾಗಿದೆ ಅಂದರೆ, ನಮ್ಮ ಈ ಕಸದಲ್ಲಿ ಬಹುತೇಕ ಈ ಥರದ್ದೇ. ಆಮೇಲೆ ಬಾಟಲ್ಸು, ಪ್ಲಾಸ್ಟಿಕ್ಕು, ಥರ್ಮಾಕೋಲ್ ಇರ್ಬೋದು, ಇದೆಲ್ಲ ಕೂಡ ಕಸದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಇದು
ರೈತರು ಅದು ಏನಾದರೂ ಕಸ ಅಂತ ಹಾಕಿ ಅಲ್ಲಿ ಹಾಕೋಕ್ಕೆ ಹೋದರೆ ಕಾಸು ಕೊಟ್ಟು ಮೊದಲು ತಗೊಳ್ತಾಯಿದ್ರು, ಈಗ ಒಡೆದು ಕಳಿಸ್ತಾರೆ. ಆ ಥರದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ಕಸ ಭಾಳಷ್ಟು ಉತ್ಪಾದನೆ 2000 ಟನ್ ಮೇಲೆ ಬೆಂಗಳೂರು ಉತ್ಪಾದನೆ ಆಗುತ್ತೆ. ಕಸ ಉತ್ಪಾದನೆನೇ ನಾವು ಕಡಿಮೆ ಮಾಡ್ಕೋಬೇಕು. ಹೇಗೆ ಅಂದರೆ, ಉದಾಹರಣೆಗೆ ಈಗ ಮದುವೆ ಇನ್ವಿಟೇಷನ್ಸ್ ಕೊಡ್ತೀವಿ, ಪ್ರಿಂಟ್ ಮಾಡಿಸ್ತಾರೆ, ಇಷ್ಟಿಷ್ಟು ದಪ್ಪ ಇರುತ್ತೆ ಮದುವೆ ಇನ್ವಿಟೇಷನ್. ಹೌದು. ಆಮೇಲೆ ಅದರಲ್ಲಿ ಬಾಕ್ಸ್ಗಳು ಬೇರೆ, ಅದರಲ್ಲಿ 4 ಸ್ವಲ್ಪ ಫ್ರೂಟ್ ಇಟ್ಬಿಟ್ಟು ಬಾಕ್ಸು ಮದುವೆ ಇನ್ವಿಟೇಷನ್ ಮಾಡ್ತಾರೆ. ಆಮೇಲೆ ಅದಾದಮೇಲೆ ಮದುವೆ ಮನೆಗೆ ಹೋಗ್ತೀವಿ, ಟೇಬಲ್ ಮೇಲೆ ಎಲ್ಲ ಪ್ಲಾಸ್ಟಿಕ್ಕು ಹಾಳೆ ಹಾಕ್ತಾರೆ. ಆಮೇಲೆ ಅದಾದಮೇಲೆ ನಾವು ತಿನ್ನೋ ತಟ್ಟೆದು ಅದರಲ್ಲೂ ಕೂಡ ಆ ಎಲೆ ಮೇಲೂ ಪ್ಲಾಸ್ಟಿಕ್ಕು ಇರುತ್ತೆ. ಆಮೇಲೆ ಲೋಟ ಪ್ಲಾಸ್ಟಿಕ್ ಇರುತ್ತೆ. ಆಮೇಲೆ ಬಟ್ಲುಗಳು ಕೊಡ್ತಾರಲ್ಲ ಅದು ಪ್ಲಾಸ್ಟಿಕ್ ಇರುತ್ತೆ. ಆಮೇಲೆ ಕೊನೆಗೆ ತಾಂಬೂಲ ಕೊಡ್ತೀವಲ್ಲ ಅದೂ ಪ್ಲಾಸ್ಟಿಕ್ ಇರುತ್ತೆ. ಇದನ್ನೆಲ್ಲ ಬಳಕೆ ನಾವು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಈ ಥರ್ಮೋಕೋಲು ಇದೆಲ್ಲ ಇದೆಯಲ್ಲ, ಪ್ಯಾಕಿಂಗ್ ಇದೆಯಲ್ಲ, ಅದೂ ಅಷ್ಟೇ ಎಲ್ಲ ಬಳಕೆ ಕಡಿಮೆ ಮಾಡ್ಕೋಬೇಕು. ನಾವು ಈಗ ಫ್ಲೈಟ್ಗಳು ಹೋಗ್ತೀವಿ, ಏನೋ ಗೋಡಂಬಿನೋ ಇನ್ನೊಂದು ಯಾವುದನ್ನ ನಮಗೆ ಅಲ್ಲಿ ತಿಂಡಿ ಕೊಡ್ತಾರಲ್ಲ, ಬಾಕ್ಸ್ ಇರುತ್ತೆ. ಆ ಬಾಕ್ಸ್ಗೆ ಕನಿಷ್ಠ ಏನಿಲ್ಲ ಅಂದರೂ 200-300 ರೂಪಾಯಿ ಆಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಗೋಡಂಬಿನೋ ಬಾದಾಮಿನೋ 20-30 ರೂಪಾಯಿ ವ್ಯಾಲ್ಯೂ ಅಷ್ಟೇ. ನಾವೇನು ಮಾಡ್ತೀವಿ, ಅದೆಲ್ಲ ಬಿಸಾಕ್ತೀವಿ. ಬಾಟ್ಲಿರ್ಬೋದು ಅಥವಾ ಡಬ್ಬಿ ಇರ್ಬೋದು, ಇದು ಅದೆಲ್ಲ ಕೂಡ ಈ ಕಸದ ಉತ್ಪಾದನೆ ಮೊದಲು ಕಡಿಮೆ ಆಗಬೇಕು. ಕಸದ ಉತ್ಪಾದನೆ ಕಡಿಮೆ ಮಾಡದೇ ಇದ್ದರೆ ನಮಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಬೆಂಗಳೂರಲ್ಲಿ ಇನ್ನೊಂದು ಏನಾಯಿತು ಅಂದರೆ, ಈ ಭಾಳ ವರ್ಷಗಳಿಂದ ನಾನು ಪ್ರಯತ್ನ ಮಾಡಿದೆ, ನಾನು ಮುಂಚೆ ಇದ್ದವರು ಮಾಡಿದ್ರು, ಈಗಲೂ ಮಾಡ್ತಾಯಿದ್ದಾರೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಸಿಟಿ ಮಧ್ಯಗಳಲ್ಲೇ ಕಸವನ್ನು ಸುಡೋ ಅಂಥದ್ದು ಅದನ್ನು ಮಾಡ್ತಾರೆ. ಇಲ್ಲಿ ಆ ರೀತಿ ಇಲ್ಲ. ಇಲ್ಲೆಲ್ಲ ತೊಗೊಂಡೋಗಿ ಏನು ಮಾಡ್ತೀವಿ, ಡಂಪಿಂಗ್ ಮಾಡ್ತಾಯಿದ್ದೀವಿ. ಒಂದು ಕಡೆ ಇಲ್ಲಿ ಮಂಡೂರು ಹತ್ರ ನಾನೇ ಹೋಗಿ ನಿಲ್ಲಿಸ್ದೆ. ಅದೇ ರೀತಿ ದೊಡ್ಡಾಪುರದ ಹತ್ರ ಈಗ ಮಾಡ್ತಾಯಿದ್ದಾರೆ. ಇಲ್ಲಿ ಕನ್ನೆಲ್ಲಿ ಹತ್ರ ಒಂದು ಮಾಡ್ತಾಯಿದ್ದಾರೆ. ಇನ್ನೂ ಒಂದು 5-6 ಪ್ಲೇಸಸ್ಸಲ್ಲಿ ಡಂಪಿಂಗ್ ಮಾಡ್ತಾಯಿದ್ದಾರೆ. ಡಂಪಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸಹಜವಾಗಿ ಲಿಚೆಟೆಲ್ಲ ಆಚೆ ಬಂದು ಎಲ್ಲಿ ನೀರು ಹರಿದು ಹೋಗುತ್ತಲ್ಲ, ನ್ಯಾಚುರಲ್ ಗ್ರೇಡಿಯಂಟ್ ಮೇಲೆ ಹೋಗೋದು, ನಮ್ಮ ಜಲಮೂಲಗಳೆಲ್ಲ ನಾಶ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಕಸ ವಿಲೇವಾರಿ ಮಾಡ್ತಾರೋ ಅದೇ ರೀತಿ ನಾವು ಮಾಡಬೇಕು ಅಂತ ನಾನಿದ್ದಾಗಲೂ ಪ್ರಯತ್ನ ಮಾಡಿದೆ. ಹಿಂದಿನ ಸರ್ಕಾರದಲ್ಲಾಯಿತು, ಈಗಲೂ ಆಯಿತು, ಇನ್ನೂ ಆಗ್ತಿಲ್ಲ. ಅದರಿಂದ ನಮಗೆ ಸಮಸ್ಯೆ ಕಾಡ್ತಾ ಇದೆ. ನೀವು ಒಂದ್ಸಲಿ ಬಿಡುವಾಗಿದ್ದಾಗ ನಮ್ಮ ಕ್ಷೇತ್ರದಲ್ಲಿ ಒಂದ್ಸಲಿ ನೋಡ್ಕೊಂಬನ್ನಿ ನೀವು. ನಾವು ಕಸ ವಿಲೇವಾರಿದು ಏನೇನು ಮಾಡಿದ್ದೀವಿ ಅಂತ. ಇಲ್ಲೇ ಕಸ ರಸ ಅಂತಿದೆ ಕೋರಮಂಗಲದಲ್ಲಿ, ಅಲ್ಲೂ ಇದೆ. ಆಮೇಲೆ ನಮ್ಮ ಪಾಸ್ಪೋರ್ಟ್ ಆಫೀಸ್ ಇದೆಯಲ್ಲ ಕೋರಮಂಗಲ, ಆ ಹಿಂಭಾಗ ಎರಡೂ ನೀವು ನೋಡಿದ್ರೆ ಕಸ ವಿಲೇವಾರಿಗೆ ನಾವು ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ನೋಡಿದ್ರೆ, ಆಮೇಲೆ ಇದನ್ನು ಹಿಂದೆ ನಮ್ಮ ಕಮಿಷನರ್ಗಳು ಬಂದವ್ರಿಗೂ ತೋರಿಸ್ತೀವಿ. 2-3 ವರ್ಷಕ್ಕೆ ಮುಂಚೆನೇ ತೋರಿಸ್ದೆ. ಅವ್ರನ್ನ ಕರ್ಕೊಂಬಂದು ತೋರಿಸಿ, ನೀವು ಈ 28 ಕ್ಷೇತ್ರದಲ್ಲಿ ಈ ರೀತಿ ಮಾಡಿ ಕಸ ಕನಿಷ್ಠ ಒಂದು 23% ಆದರೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ. ಅದು ಯಾಕೆ ಇಂಪ್ಲಿಮೆಂಟ್ ಆಗಲಿಲ್ಲ. ಇತ್ತೀಚೆಗೆ 1-2 ಕಡೆ ಮಾಡಿದ್ದಾರೆ, ಜಾರ್ಜ್ ಅವ್ರ ಕಾನ್ಸ್ಟನ್ಸಿನಲ್ಲಿ ಮತ್ತು ನಮ್ಮ ಜಮೀರ್ ಅಹಮದ್ ಅವ್ರ ಕಾನ್ಸ್ಟನ್ಸಿನಲ್ಲಿ. ಬೇರೆ ಕಡೆನೂ ಆಗಬೇಕು. ಇದಕ್ಕೇನಾದರೂ ಯೋಜನೆ ರೂಪಿಸ್ತಾ ಇದ್ದೀರಾ? ಏನಾದರೂ ನೀವು ಅನುದಾನಕ್ಕೆ ಏನಾದರೂ? ಇಲ್ಲ, ಅನುದಾನ ಯಾವುದ್ರ ಬಗ್ಗೆ? ಕಸ ವಿಲೇವಾರಿಗೋಸ್ಕರನೇ ಬೆಂಗಳೂರಿನ ಒಂದು ದೊಡ್ಡ ಸಮಸ್ಯೆ. ಅದೆಲ್ಲ ನೀವು ಶಿವಕುಮಾರ್ ಅವ್ರು ಕೇಳಬೇಕು. ನಾನು ನನ್ನ ಕ್ಷೇತ್ರದ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಇದೆಲ್ಲ ಆಗಲೇ ನೀವು ಒಂದು ಮಾತು ಹೇಳಿದ್ರಿ, ಇದೆ ಕಸದ ವಿಚಾರದಲ್ಲಿ. ನಾನು 36 ವರ್ಷದಿಂದ MLA ಆಗಿದ್ದೀನಿ. ಆದರೆ ನಾನು ಬೆಂಗಳೂರು ಡಿಸ್ಟ್ರಿಕ್ಟ್ ನನ್ನ ಪೋರ್ಟ್ಫೋಲಿಯೋ ಇದ್ದದ್ದು ಒಂದೇ ಸಲ. ಯಾವಾಗ SM ಕೃಷ್ಣ ಅವರಿದ್ದಾಗ ಒಂದು ಸಲ ಕೊಟ್ಟಿದ್ದಾರೆ ಅಷ್ಟೇ. ಅದೊಂದು ಸಲ ಕೊಟ್ಟಿದ್ದಾರೆ ಅಷ್ಟೇ. ಅದೆಷ್ಟು ಒಂದು ವರ್ಷ ಕೂಡ ಇರಲಿಲ್ಲ. ನಾನು 1 ವರ್ಷ ಕೊಟ್ಟಿದ್ದರೆ ಅಷ್ಟೇ ಬೆಂಗಳೂರು ಪೋರ್ಟ್ಫೋಲಿಯೋ ನನಗೆ. ಆಮೇಲೆ ಧರ್ಮಸಿಂಗ್ ಅವರಿದ್ದಾಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ಅದೇ ನಮಗೇನು ಫೈಲ್ಸ್ ಬರೋಲ್ಲ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಎಲ್ಲ 31 ಜಿಲ್ಲೆಯಿಂದ ಇಲ್ಲಿ ಏನು ಕೆಲಸ ಅಂದರೆ ಮಾನಿಟ್ರ್ ಮಾಡೋದು ಅಷ್ಟೇ. KDP ಮೀಟಿಂಗ್ ಕರೆಯೋದು ಮತ್ತು ಕಾರ್ಯಕ್ರಮಗಳು ಏನೇನು ಮಾಡ್ತಾಯಿದೆ ಅನ್ನೋದನ್ನು ಉಸ್ತುವಾರಿ ಮಾಡೋದಷ್ಟೇ. ಆಯಾ ಜಿಲ್ಲಾ ಮಂತ್ರಿಗಳಿಗೆ ಆ ಜಿಲ್ಲೆಯ ಫೈಲ್ಸ್ ಯಾವುದೂ ಬರೋದಿಲ್ಲ. ಮತ್ತು ಮೊನ್ನೆ SM ಇವರಿದ್ರಲ್ಲ, ಸಿದ್ದರಾಮಯ್ಯ ಅವರು ಫಸ್ಟ್ ಟರ್ಮ್ ಇದ್ರಲ್ಲ, ಆಗ 2.5 ವರ್ಷ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ ಅಷ್ಟೇ. ಆದರೆ ನಾನು ನಗರಾಭಿವೃದ್ಧಿ ಸಚಿವನಾಗಿದ್ದು ಒಂದೇ ಒಂದು ಸಲ SM ಕೃಷ್ಣ ಅವರಿದ್ದಾಗ, ಅದು ಕೊನೆಯಲ್ಲಿ ಅಷ್ಟೇ.
ಆದರೆ ಈ ಸುಮ್ಮನೆ ಪೊಲಿಟಿಕಲ್ಲಾಗಿ ಆಗದೆ ಇರೋರು ಕೆಲವೆಲ್ಲ ಅಪಪ್ರಚಾರ ಮಾಡ್ತಾರೆ. ನಾವು ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಅಲ್ಲ ಬರ್ತು ಸರ್, ಬರ್ತೀವಿ. ಒಂದು ಅಪಪ್ರಚಾರ ಅಂತ ನೀವು ಅಂದ್ಕೊಂಡ್ರೆ ಆ್ಯಕ್ಚುಲಿ ಸರ್ ನಿಜವಾಗಿ ಯಾರಾದರೂ ಒಬ್ಬ ಲೀಡರು ಅದನ್ನು ಟೇಕ್ ಓವರ್ ಮಾಡಿ ಕಸದ ಸಮಸ್ಯೆಗೆ ಬಗೆಹರಿಸೋಕ್ಕೋಸ್ಕರ ಆ ಒಂದು ಏನು ಮಾಫಿಯಾಗಿ ಎದುರಾಗಿ ನಿಂತು ವರ್ಕ್ ಮಾಡ್ತಾರೆ. ಮಾಫಿಯಾ ಏನಿಲ್ಲ ಬಿಡಿ. ಮಾಫಿಯಾ ಈಗ ಎಲ್ಲನೂ ಪಾರದರ್ಶಕನೇ. ಓಕೆ ಟೆಂಡರ್ ಕರೀತಾರಲ್ಲ, ಓಕೆ ಟೆಂಡ್ರಲ್ಲಿ ಬರ್ತಾರೆ, ಯಾರು ಲೋಯೆಸ್ಟ್ ಇದ್ದಾರೆ ಅವ್ರು ಕೊಡ್ತಾರೆ. ಸರ್ ನಾನು ಹೇಳಕ್ಕೆ ಬಂದಿದ್ದೆ ಸರ್, ನೀವು ಈ ಸಮಸ್ಯೆಗೆ ಪರಿಹಾರ ನಿಮ್ಮಿಂದ ಕೊಡೋಕ್ಕೆ ಸಾಧ್ಯ ಅಂತ ತುಂಬ ಜನ ಮಾತಾಡ್ತಾರೆ ಅಂತ. ಮಾತಾಡೋದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಒಂದೇ ಸಲ 1 ವರ್ಷ ಕೊಟ್ಟಿದ್ದರು ಬೆಂಗಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು. ಸರ್ ನಿಮ್ಗೇನಾದರೂ ನನಗೆ ಕೊಟ್ಟಿದ್ದು ಒಂದೇ ಸಲಿನೇ, ಓಕೆ, ಅದು ಒಂದೇ ವರ್ಷ. ಇವಾಗ ನೀವು RTO ಮಿನಿಸ್ಟ್ರಿ ಇದೀರಾ ಸರ್, ನಿಮಗೆ ಅನಿಸುತ್ತಾ ನೀವು ಸುದೀರ್ಘವಾದಂಥ ರಾಜಕಾರಣಿ ಅನುಭವ ಇದೆ, ಬೆಂಗಳೂರು ಇನ್ಚಾರ್ಜ್ ಇರ್ಬೋದು, ಗೃಹ ಮಂತ್ರಿಯಾಗಿ ಒಂದು ಇದಾಗಿರ್ಬೋದು, ಅನುಭವ ಹೊಂದಿದವರು, ಈ ಸರ್ಕಾರದಲ್ಲಿ ನಿಮಗೆ ಇನ್ನೂ ಯಾವುದೋ ಹೆಚ್ಚಿನ ಜವಾಬ್ದಾರಿ ಕೊಡ್ಬೋದು ಅಂತ ಅನಿಸ್ತಾ ಇತ್ತು? ಕೊಟ್ಟಿದ್ದರು ಮುಖ್ಯಮಂತ್ರಿಗಳು. ನಾನೇನು ಯಾವತ್ತು ಮಿನಿಸ್ಟ್ರ್ ಮಾಡಿ ಅಂತ ನಾನು ಯಾರನ್ನೂ ಹೋಗಿ ಯಾವತ್ತೂ ಕೇಳ್ತಿರಲಿಲ್ಲ. ಅವರಾಗವರೇ ಕರೆದು ಸೀನಿಯಾರಿಟಿ ಇರ್ಬೋದು, ಈಗೆಲ್ಲ ಸೀನಿಯಾರಿಟಿ ಬಂದ್ಬಿಡ್ತು. ಹಿಂದೆ ಎಲ್ಲ ನಮಗೆ ವೀರಪ್ಪ ಮೊಯ್ಲಿಯವರಾದಾಗ ನಮ್ಗೆ ಭಾಳ ಬೇಕಾಗಿತ್ತರಲ್ಲ, ಕರೆದು ಅವರೇ ಕೊಟ್ಟರು. ಅದೇ ರೀತಿ ಧರ್ಮ್ ಸಿಂಗ್ ಅವರು, SM ಕೃಷ್ಣ ಅವರು, ಯಾರನ್ನೂ ನಾವೇನು ಹೋಗಿ ಮಿನಿಸ್ಟ್ರ್ ಮಾಡಿ ಅಂತ ಕೇಳಲಿಲ್ಲ. ಆದಾಗ ಅದೇ ಹುಡ್ಕೊಂಡು ಬಂತಷ್ಟೇ. ಅದ್ರ ಜೊತೆಗೆ ಅದೃಷ್ಟನೂ ಇರಬೇಕು. ಸರ್ ಬೇಸರ ಇದೆಯಾ ಬೇಕಾದರೂ? ನಿಮಗೇನಾದರೂ ಬೇಸರ ಇದೆಯಾ ಇದೇ ರೀತಿ? ಅಲ್ಲ, ಮೊನ್ನೆ ಯಾಕೆ ಮಾಧ್ಯಮ ಬಂದು ಹೇಳೋದು, ಬೇರೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು, ಆಮೇಲೆ ಕೊನೆ ದಿನ ಚೇಂಜ್ ಆಯಿತು ಅಷ್ಟೇ. ನಿಮಗೆ ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ಇನ್ನೂ ನಮಗೆ ಈಗ ನಾನು ಹಿಂದೆ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಇದ್ದೆ. ಹೌದು. ಆಗ ಅತಿ ಹೆಚ್ಚು ನನಗೆ 4 ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರು. ಲಾಟ್ರಿ ಒಂದು, ಅದನ್ನು ಬರೀ ಬ್ಯಾಂಗ್ಳೂರಲ್ಲೇ ಅದನ್ನು ಕೇಂದ್ರೀಕೃತ ಆಗಿತ್ತು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಲಾಟ್ರಿ ತೆಗೆಯುವಂಥದ್ದನ್ನು ಆಗ ಮಾಡಿಸಿದ್ದೆ. ಅದಾದಮೇಲೆ ಸ್ಮಾಲ್ ಸೇವಿಂಗ್ಸ್ ಇದೆಯಲ್ಲ, ಅತಿ ಹೆಚ್ಚು ಟಾರ್ಗೆಟು ರೆಕಾರ್ಡ್ ಮಾಡಿಸಿದ್ದೆ. ಹೆಚ್ಚು ಸ್ಮಾಲ್ ಸೇವಿಂಗ್ಸ್ನ ಕಲೆಕ್ಟ್ ಮಾಡಿ, ಸ್ಮಾಲ್ ಸೇವಿಂಗ್ಸು ಜಾಸ್ತಿ ಕಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದರಲ್ಲಿ 80% ಅಷ್ಟನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾಯಿದ್ರು. ಅದನ್ನು ಅತಿ ಹೆಚ್ಚು ಮಾಡಿಸಿದ್ದೆ. ಅದಾದಮೇಲೆ KG ಹಿಡಿದು ಅಂಥದ್ದು ಏನಿರಲಿಲ್ಲ. ಅದಾದಮೇಲೆ APMC ಮಿನಿಸ್ಟರ್ ಆಗಿದ್ದೆ. ಸಾಕಷ್ಟು ರೈತರಿಗೆ ಸುಧಾರಣೆಗಳು ಮಾಡೋದಕ್ಕೆ ಆವಾಗ ಆಗಿತ್ತು. ಆಮೇಲೆ ವಿದ್ಯಾ ಇಲಾಖೆಗೆ ಬಂದಿದ್ದೆ. ಅಲ್ಲೂ ಅಷ್ಟೇ, ಇದ್ದಿದ್ದು 1 ವರ್ಷ 1.25 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ ಕ್ಷೇತ್ರದಲ್ಲಿ. ಇದನ್ನು ನಾನೇ ಹೇಳ್ಕೊಳ್ಳೋದಕ್ಕಿಂತಲೂ ಇವರು ನಮ್ಮ ವಿಧಾನ ಪರಿಷತ್ ಸದಸ್ಯರಲ್ಲ, ಪುಟ್ಟಣ್ಣ ಇರ್ಬೋದು, ಮರ್ತಿ ಬೇಗೌಡರು ಇರ್ಬೋದು, MLCಗಳು ಇದರಿಂದ ಗೆದ್ದಿರ್ತಾರಲ್ಲ, ಟೀಚರ್ಸ್ ಕಾನ್ಫರೆನ್ಸ್, ಗ್ರ್ಯಾಜುಯೇಟ್ ಕಾನ್ಫರೆನ್ಸಿಂದ, ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಆಮೇಲೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದೆ SM ಕೃಷ್ಣ ಅವ್ರ ಕಾಲದಲ್ಲಿ. ಆಗ ಅರ್ಬನ್ಪುರ್ಗೆ BPL ಕಾರ್ಡ್ ಕೊಡ್ತಿರಲಿಲ್ಲ. ಆಮೇಲೆ ನಾನೇ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ತೊಗೊಂಡೋಗಿ ಅರ್ಬನ್ ಅಂದರೆ ಬೆಂಗಳೂರೇ ಅಂತಲ್ಲ, ಎಲ್ಲ ನಗರ ಪ್ರದೇಶಗಳು ಕರ್ನಾಟಕದಲ್ಲಿ ರಾಜ್ಯದಲ್ಲಿರ್ತಕ್ಕಂಥವ್ರಿಗೆ ಕೂಡ ಎಲ್ಲರಿಗೂ ಕೂಡ ಅರ್ಬನ್ಪುರ್ಗೆ ರೇಷನ್ ಕಾರ್ಡ್ಸು ಕೊಡಿಸ್ವಿ. ಅದು ಲಕ್ಷಗಟ್ಟಲೆ ಆಗುತ್ತೆ. ಮತ್ತು ಅದಾದಮೇಲೆ ಬೆಂಗಳೂರು ಪೋರ್ಟ್ಫೋಲಿಯೋನೇ ಕೊಟ್ಟರು CM ಆಗ SM ಕೃಷ್ಣ ಅವರು. ಆಗ ಸಾಕಷ್ಟು ಸಮಾಧಾನ ತರುವಂಥ ಕೆಲಸಗಳು ಮಾಡಿದ್ವಿ. 7 CMCಗಳಿತ್ತು ಬೆಂಗಳೂರು ಸುತ್ತಲೂ. ಅದಕ್ಕೆಲ್ಲ ಕುಡಿಯೋ ನೀರು, ಸ್ಯಾನಿಟ್ರಿ, 2 TMC ಕೆಂಗೇರಿ ಮತ್ತು ಇದೆಲ್ಲ ಇತ್ತಲ್ಲ ಯಲಹಂಕ, ಅದು, ಮತ್ತು ಸ್ವಚ್ಛ ಬೆಂಗಳೂರು. ಹಾಗಂದರೆ SM ಕೃಷ್ಣ ಅವ್ರ ಮಾರ್ಗದರ್ಶನದಲ್ಲಿ ಸ್ವಚ್ಛ ಬೆಂಗಳೂರು, ಪಾರ್ಕ್ಗಳು ಅಭಿವೃದ್ಧಿ ಮಾಡಿದ್ದು. ಪಾರ್ಕ್ ಒಂದು ಹೊಸ ರೂಪ ಬಂದಿದ್ದೆ ಆ ಕಾಲದಲ್ಲಿ. ಸ್ವಚ್ಛ ಬೆಂಗಳೂರು ಸುಪ್ರೀಂ ಕೋರ್ಟ್ ಕೂಡ ಅಪ್ರಿಷಿಯೇಟ್ ಮಾಡ್ತು. ಮತ್ತು ಇದು ರಿಂಗ್ ರೋಡ್ಸ್ ಮಾಡಿದ್ದು ಚೆನ್ನಾಗಿ. ಆ ಕಾಲದಲ್ಲಿ SM ಕೃಷ್ಣ ಅವರ ಕಾಲದಲ್ಲಿ ಬೆಂಗಳೂರಿಗೆ ಒಂದು ವಿಶೇಷ ಮಾನ್ಯತೆಯನ್ನು SM ಕೃಷ್ಣ ಅವರು ಕೊಡ್ತಾಯಿದ್ರು. ಹೆಚ್ಚು ಅವರಿಗೆ ಬೆಂಗಳೂರು ಬಗ್ಗೆ ಒತ್ತು ಕೊಟ್ಟರು ಅವರು. ಸರ್, ಈಗ ನೀವು RTO ನಿಮ್ಮ ಅಂಡರಲ್ಲಿ ಬರುತ್ತೆ ಸರ್. HSRP ನಂಬರ್ ಪ್ಲೇಟ್ ಆದಮೇಲೆ ಥೆಫ್ಟ್ಸ್ ಕಮ್ಮಿ ಆಗಿದೆಯಾ? ಅದರಿಂದ ಏನಾದ್ರು ಸುಧಾರಣೆ ಆಗಿದೆಯಾ? ಈಗ ಇನ್ನೂ ಏನಾಗಿದೆ, ಕೋರ್ಟಲ್ಲಿ ಕೇಸ್ ಇದ್ದಿದ್ದರಿಂದ ಸುಮಾರು 7 ಲಕ್ಷ ಮೇಲಿದೆ ವಾಹನಗಳು. ಅದು 1 ಲಕ್ಷ ಆಗಿರೋದು.
1 ಲಕ್ಷ ಆಗಿರೋದು. ಅದು ಆ್ಯಕ್ಚುಲಾಗಿ ಸೆಂಟ್ರಲ್ ಗೌರ್ಮೆಂಟು ಇದನ್ನು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅದು ಒಳ್ಳೆಯ ಉದ್ದೇಶನ ಮಾಡಿದ್ದಾರೆ ಗಡ್ಕರಿ ಅವರು. ಇದು 3ನೇ ಟರ್ಮ್ ಅವರು ಈ ಇಲಾಖೆಯಲ್ಲಿರೋದು. ಒಳ್ಳೆಯ ಉದ್ದೇಶನೇ ಮಾಡಿದ್ದಾರೆ ಅವರು. ಅದು ಆಗಬೇಕದು. ಆ ಕೋರ್ಟಲ್ಲಿ ಕೇಸ್ ಇದೆಯಲ್ಲ, ಅದರಿಂದ ಏನಾಗಿದೆ, ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದೆ. ಯಾಕೆಂದರೆ ಸರ್, ಇವಾಗ ಥೆಫ್ಟ್ ವೆಹಿಕಲ್ ಆದಮೇಲೆ ಇನ್ಶೂರೆನ್ಸ್ ಕ್ಲೇಮ್ ಆಗೋಕ್ಕೆ ತುಂಬ ಹಲವಾರು ಸಮಸ್ಯೆಗಳಿದೆ. ಅದು ಬರೀ ನಮ್ಮ ಕರ್ನಾಟಕ ಅಂತಲ್ಲ, ಇಡೀ ದೇಶದಲ್ಲಿ ಆ ಕಾರ್ಯಕ್ರಮ ಆಗಬೇಕದು. ಅವಾಗ ಎಲ್ಲ ಏನಾಗುತ್ತೆ, HSRPಯಿಂದ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮ್ಗೆ ಅದರಲ್ಲಿ ಸಿಗುತ್ತೆ. ಆದರೆ ಕೋರ್ಟು ತಡೆಯಾಜ್ಞೆ ಇರೋದ್ರಿಂದ ನಿಧಾನವಾಗಿ ಹೋಗ್ತಾ ಇದೆ ಅಷ್ಟೆ. ತಡೆಯಾಜ್ಞೆ ಇಲ್ಲ, ಕೇಸ್ ಪೆಂಡಿಂಗ್ ಇದೆ. ಆಮೇಲೆ ಒಂದು ಥರ ಸ್ಟೇ ಕೊಟ್ಟಂಗೆ ಇದೆ. ಸರ್, ನಿಮಗೆ ಗ್ಯಾರಂಟಿಗಳೆಲ್ಲ ಖುಷಿ ಕೊಡ್ತಾ ಇದೆಯಾ? ಎಲ್ಲ ಗ್ಯಾರಂಟಿ ಏನೀಗ ನಿಮ್ಮ ಪಂಚ ಗ್ಯಾರಂಟಿ ಇದೆ, ನಿಮಗೆ ಸಮಾಧಾನ ಇದೆಯಾ ಸರ್ ನಿಮ್ಮ ಮಟ್ಟಿಗೆ? ಈಗ ಗ್ಯಾರಂಟಿಗಳು ಖಂಡಿತ ಸಮಾಧಾನ ಇದೆ. ಆಮೇಲೆ ಈ ಗ್ಯಾರಂಟಿಗಳು ನೇರವಾಗಿ ಜನಕ್ಕೆ ತಲುಪುತ್ತೆ. ಈಗ ನಮ್ಮ ಬಸ್ಸುಗಳಲ್ಲೇ ಲೆಕ್ಕ ಹಾಕೊಳ್ಳಿ, 80-85 ಲಕ್ಷ ಜನ ಪ್ರತಿದಿನ ಓಡಾಡ್ತಾಯಿದ್ರು. ನಮ್ಮ ಶಕ್ತಿ ಕಾರ್ಯಕ್ರಮ ಬಂದಮೇಲೆ 1 ಕೋಟಿ ಜನ ಈಗ ಓಡಾಡ್ತಾ ಇದ್ದಾರೆ. ಅದರಲ್ಲಿ 60%ಕ್ಕಿಂತಲೂ ಹೆಚ್ಚು ಮಹಿಳೆಯರೇ ಓಡಾಡ್ತಾರೆ. ಆಮೇಲೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಇದು ತಂದಿದ್ದು ಉದ್ದೇಶ ಏನು ಅಂದರೆ, ಉದಾಹರಣೆಗೆ ಈಗ 2014ರಲ್ಲಿ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಇಳಿಸ್ತೀನಿ ಅಂತೇಳಿದ್ರು. ಆಮೇಲೆ ದಿನನಿತ್ಯದ ಅಗತ್ಯ ವಸ್ತುಗಳು ಪ್ರತಿಯೊಂದು, ನಾನು ಹೇಳ್ತಾ ಇರ್ತೀನಿ, ಗಾಳಿ ಬೆಳಕು ಬಿಟ್ಟರೆ ಎಲ್ಲದಕ್ಕೂ GST ಹಾಕ್ಬಿಟ್ಟಿದ್ದಾರೆ ಅಂತ. ಸಹಜವಾಗಿ ಏನಾಗುತ್ತೆ, ಆದಾಯ ಜಾಸ್ತಿ ಆಗಲ್ಲ, ಜನರಿಗೆ ಆಗಲಿಲ್ಲ, ಆದರೆ ಖರ್ಚು ಜಾಸ್ತಿ ಆಯಿತು. ಅದನ್ನು ನೋಡಿ ನಮ್ಮ ಸರ್ಕಾರ ಈ ಗ್ಯಾರಂಟಿಗಳನ್ನು ಜನಕ್ಕೆ ಸ್ವಲ್ಪ ಸಹಾಯ ಆಗಲಿ, ಒಂದು ಕುಟುಂಬಕ್ಕೊಂದು ಕನಿಷ್ಠ ಒಂದು 4-5 ಸಾವಿರ ಆದರೂ ಸಿಗುತ್ತೆ ಅಂತ ಮಾಡಿದ್ವು ಅಷ್ಟೇ. ಆಮೇಲೆ ನಮ್ಮಲ್ಲಿ ಏನಾಗಿದೆ, ಇದಕ್ಕೊಂದು 52,000 ಕೋಟಿ ಖರ್ಚಾಗುತ್ತೆ. ಎಲ್ಲ ಹಣ ಎಲ್ಲನೂ ಇದು ಗ್ಯಾರಂಟಿಗಳಿಗೆ ಖರ್ಚು ಮಾಡಿಬಿಡ್ತಾರೆ, ಡೆವಲಪ್ಮೆಂಟ್ ಆಗಲ್ಲ ಅಂತ ವಿಪಕ್ಷಗಳು ಅಪಪ್ರಚಾರ ಮಾಡ್ತಾರೆ. ಆದರೆ ನಮ್ಮ CM, DCM ಕನಿಷ್ಠ ವಾರಕ್ಕೆ 1 ಸಲ ಆದರೂ ಕೂಡ ಎಲ್ಲನ ಜಿಲ್ಲಾ ಕೇಂದ್ರ ಅಥವಾ ತಾಲೂಕು ಕೇಂದ್ರ, ಯಾವುದನ್ನ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಥವಾ ಜಿಲ್ಲೆ ಮಟ್ಟಿಗೆ ಸೇರಿಸಿ 1,000, 2,000, 3,000 ಕೋಟಿಗಳಷ್ಟು ಉದ್ಘಾಟನೆಗಳನ್ನ, ಶಂಕುಸ್ಥಾಪನೆಗಳನ್ನೇ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಗೆ ಇನ್ನೊಂದು ಏನಾಗಿದೆ ಅಂದರೆ, ನಮ್ಮ ಆದಾಯ ಮೂಲ ಏನಿತ್ತು ಅದನ್ನೆಲ್ಲ ಕೂಡ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಈಗ GST ನಮ್ಗೆ 4.5 ಲಕ್ಷ ಕೋಟಿ ಬರುತ್ತೆ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ನಮ್ಗೆ ಬರ್ತಾ ಇರ್ತಕ್ಕಂಥದ್ದು 13 ಪೈಸೆ, ಸುಮಾರು ಒಂದು 50,000 ಕೋಟಿ ನಮ್ಗೆ ಬರುತ್ತೆ. ಉಳಿದ 4 ಲಕ್ಷ ಕೋಟಿನ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದ್ದಾರೆ. ನಮ್ಮ ಸಂಪನ್ಮೂಲ ಇದ್ದಿದ್ದೇ ಮೇಜರ್, ಅದನ್ನೇ ಅವರು ಕಿತ್ಕೊಂಡ್ಬಿಟ್ರು. ಈಗ ಅಟ್ಲೀಸ್ಟ್ 50-50 ಆದರೂ ಕೊಡಬೇಕಲ್ಲ. 4.5 ಲಕ್ಷ ಕೋಟಿಲಿ ನಮ್ಗೆ 2.25 ಲಕ್ಷ ಕೋಟಿ ಕೊಟ್ಟರೆ, ಕೇಂದ್ರ ಸರ್ಕಾರವನ್ನು ತಗೊಳ್ಳಿ 2.5 ಲಕ್ಷ ಕೋಟಿ, ಆವಾಗ ಇನ್ನೂ ಹೆಚ್ಚು ಡೆವಲಪ್ಮೆಂಟ್ಸು ಮಾಡ್ಬೋದು. ಈಗ ಏನಾಗಿದೆ, ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಿರೋದೇ ನಮಗೆ ತೊಂದರೆ ಆಗಿಬಿಟ್ಟಿದೆ. ಮಹಾರಾಷ್ಟ್ರ ಬಿಟ್ಟರೆ ನಾವೇ ಅತಿ ಹೆಚ್ಚು GST ಕಟ್ತಾ ಇರ್ತಕ್ಕಂಥವ್ರು. ಸರ್, ಇದನ್ನು ನೀವು ಫಿನಾನ್ಸ್ ಕಮಿಷನ್ ಜೊತೆ ಯಾಕೆ ಸರ್ಕಾರ ಕೂತ್ಕೊಂಡು ಮಾತಾಡ್ತಾ ಇಲ್ಲ? ನಿಮ್ಗೆ ಅಷ್ಟು ಅನ್ಯಾಯ ಆಗ್ತಾ ಇದೆ ಅಂದರೆ? ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ನಾವಂತೂ ಪ್ರೊಟೆಸ್ಟೇ ಮಾಡಿದ್ವಿ ಡೆಲ್ಲಿನಲ್ಲಿ ಹೋಗಿ. CM, DCM ಎಲ್ಲ ಮಿನಿಸ್ಟರ್ಸು ನಾವೆಲ್ಲ ದೆಹಲಿನಲ್ಲೇ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ. ಕೇರಳದವರು ಕೋರ್ಟಿಗೆ ಕೇಸ್ ಹಾಕಿದರು. ಆಮೇಲೆ ವಿಪಕ್ಷದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕೇಳ್ತಾನೆ ಇದ್ದಾರೆ. ಆದರೆ ಏನಾಗುತ್ತೆ, ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ, ಬಾಯಿ ಮಾತ್ರ ಬಿಡೋದೇ ಇಲ್ಲ. ಸರ್, ಇದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಈ ಪ್ರಶ್ನೆ ಒಂದು ಸಲ ಕೇಳಿದಾಗ ಅವ್ರು ಹೇಳಿದರು, GST ಏನಿದೆ, ಯಾವುದೇ GST ಸಂಪನ್ಮೂಲವನ್ನು ಹಂಚಿಕೊಡುವಂಥದ್ದು ಫಿನಾನ್ಸ್ ಕಮಿಷನ್, ಇದು ನಮ್ಮ ಡೈರೆಕ್ಟಲ್ಲಿ ನಾವು ಇದು ಯಾವುದೂ ಇರಲ್ಲ ಅಂತ. ಹಾಗಿರ್ಬೇಕಾದ್ರೆ ಫೈನಾನ್ಸ್ ಕಮಿಟಿಯವರು ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರಿಂದ ದೇವಲೋಕದಿಂದ ಬಂದವರು ಅವರು, ಫೈನಾನ್ಸ್ ಕಮಿಟಿಯವರು. ಇವರ MP ಇವರ ನೇಮಕ ಮಾಡಿದವ್ರದ್ದೇ ಒಂದು ಸಮಿತಿಯವ್ರು ಮಾಡ್ತಾರೆ. ಅವ್ರು ಬೇಕಾಗಿರೋರು ಅವ್ರು ಹಂಚ್ಕೊಳ್ತಾರೆ ಅಷ್ಟೇ. ಅವ್ರೇನು ದೇವಲೋಕದಿಂದ ಬಂದುಬಿಟ್ರ? ಈ ಸಮಸ್ಯೆಗಳಿಗೆ ಆಗಿದ್ರೆ ಮೂಲ ಪರಿಹಾರ
ಏನಂದರೆ GST ತೆಗಿಬೇಕು ಅಂತ ಹೇಳ್ತಾ ಇದ್ದೀರಾ, ಅಲ್ಲ ಅದನ್ನು ರಿವ್ಯಾಂಪ್ ಅಲ್ಲ, ನಮಗೆ ಈಗ 4 ಲಕ್ಷ ಕೋಟಿ ತಗೊಳ್ತಾರಲ್ಲ, ನಮ್ಮ ಪಾಲು ನಮ್ಗೆ ಜಾಸ್ತಿ ಕೊಡಲಿ ಅಂತ ಅಷ್ಟೇ ಕೇಳ್ತಿರೋದು. ಬರೀ 100ಕ್ಕೆ 13% ಕೊಡ್ತೀರಾ, ನಮಗೆ 100 ರೂಪಾಯಲ್ಲಿ 13 ಪೈಸೆ ಕೊಡ್ತೀರಾ, ಇನ್ನೂ ಜಾಸ್ತಿ ಕೊಡಿ ಅಂತ ಕೇಳ್ತಿರೋದು. ಸರ್, ಇವಾಗ GSTನಲ್ಲಿ 2 ಇದು ಬರುತ್ತೆ, SGST CGST. ಅಲ್ಲಿ SGST ಕಂಪ್ಲೀಟ್ ಸ್ಟೇಟ್ಗೆ ಬರುತ್ತಲ್ವ ಸರ್? ಎಷ್ಟು ಬರೋದು ಬಿಡುತ್ತೆ? ಅದು CGST ಮಾತ್ರ ಭಾಳ ಕಡಿಮೆ ಬರುತ್ತೆ, ಭಾಳ ಕಡಿಮೆ ಬರುತ್ತೆ. ಸರ್, ಈಗ ನಿಮಗೆ ಶಕ್ತಿ ಯೋಜನೆಗೆ ಹಾಗಿದ್ರೆ ಅನುದಾನ ಅಂದರೆ ಕೊಡಲಿಕ್ಕೆ ಕಷ್ಟ ಆಗ್ತಾ ಇದೆಯಾ? ಕಷ್ಟ ಆಗ್ತಲ್ಲ ನಮಗೆ. ಈಗೇನಾಗುತ್ತೆ, ರಾಜ್ಯ ಸರ್ಕಾರ ಹಣ ಕಡಿಮೆ ಆದಾಗ ಸಾಲ ಮಾಡಬೇಕಾಗತ್ತೆ. ಸಾಲ ಯಾರ ತಲೆ ಮೇಲೆ ಬೀಳುತ್ತೆ? ಜನರ ತಲೆ ಮೇಲೆ ಬೀಳುತ್ತೆ. ಬರೀ ನಮ್ಮ ರಾಜ್ಯ ಸರ್ಕಾರ ಅಂತಲ್ಲ, ಉದಾಹರಣೆಗೆ ಮೋದಿಯವ್ರ ಸರ್ಕಾರ ಅಂತ ಇಟ್ಕೊಳ್ಳೋಣ. 2014ರಲ್ಲಿ ನಮ್ಮ ದೇಶದ ಸಾಲ ಎಷ್ಟಿತ್ತು? 52 ಲಕ್ಷ ಕೋಟಿ ಇತ್ತು. 1947ರಿಂದ 2014ರವರೆಗೂ 67 ವರ್ಷ ಎಲ್ಲ ಪ್ರಧಾನಮಂತ್ರಿಗಳು ಮಾಡಿದ್ದು ಸಾಲ 52 ಲಕ್ಷ ಕೋಟಿ. ಇವತ್ತೆಲ್ಲಿದೆ? ಹತ್ತತ್ರ 200 ಕೋಟಿ ಲಕ್ಷ ಸಾಲ ಆಗಿದೆ. 150 ಕೋಟಿ ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದ್ದಾರೆ ಅಲ್ವಾ? ಈಗ ನಮ್ಮ ಸಂಪನ್ಮೂಲಗಳು, ನಮ್ಮ ಆದಾಯ ನಮಗೆ ಇದ್ದಿದ್ರೆ, ಆದರೆ ಫೆಡ್ರಲ್ ಸಿಸ್ಟಮಲ್ಲಿ ಎಲ್ಲ ನಮಗೆ ಬೇಕು ಅಂತ ಹೇಳೋಕ್ಕಾಗಲ್ಲ. ಅವರು ತಗೊಳ್ಳಿ ಅವ್ರ ಷೇರು, ನಮ್ಮ ಷೇರು ನಮ್ಗೆ ಕೊಡಲಿ, ಜಾಸ್ತಿ ಕೊಡಲಿ, ಆಗ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಈಗ GST 4 ಲಕ್ಷ ಕೋಟಿ ಹೋಗ್ತಾ ಇದೆ ಅಂದರೆ, ಇಲ್ಲಿ ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ ಅಂತ ತಾನೇ ಟ್ಯಾಕ್ಸ್ ಅಷ್ಟೇ ಹೋಗ್ತಾ ಇದ್ರೆ ಅಲ್ವಾ? ನಾವು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಇನ್ನೂ ಜಾಸ್ತಿ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ, ನಮಗೂ ಬರುತ್ತೆ ಆ ಶೇರನ್ನು ಸರಿಯಾಗಿ ಕೊಡಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಮುಂದಿನ ಕಮಿಷನಲ್ಲಿ ಏನಾದರೂ ಇಂಪ್ರೂವ್ ಆಗ್ಬೋದು ಅಂತ ನಿಮಗೆ ಅನಿಸುತ್ತೆ? ಯಾಕೆಂದರೆ ನಿರ್ಮಲಾ ಸೀತಾರಾಮನ್ BJP ಸರ್ಕಾರ ಇರೋವರೆಗೂ ಖಂಡಿತ ಏನೂ ಆಗಲ್ಲ, ಏನೂ ಆಗಲ್ಲ. 150 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮನ್ನು ಸಾಲಗಾರರಾಗಿ ಮಾಡಿದ್ದಾರೆ ಅಷ್ಟೇ BJPಯವರು. ನಿರುದ್ಯೋಗ ಏನು ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ? ನಿರುದ್ಯೋಗ ನಮ್ಮ ಹತ್ರ ಬರ್ತಾರಲ್ಲ ಪಾಪ, BE ಪಾಸ್ ಮಾಡಿರೋರು, PhD ಮಾಡಿದವ್ರು ಮನೆ ಬಂದಿದ್ದರು, ಯಾರಿಗೂ ಕೆಲಸಗಳಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ, ನರಸಿಂಹರಾವ್ ಅವರಿದ್ದಾಗ ಬೇಕಾಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿತ್ತು. ಆಗ IAS ಆಫೀಸರ್ಸ್ಗೆ ಒಂದು 20-25 ಸಾವಿರ ಸಾಲ, ಇದು 20-25 ಸಾವಿರ ಸ್ಯಾಲ್ರಿ ಇದ್ದಂಥ ಸಂದರ್ಭದಲ್ಲಿ ಈ IT BT ಅವರಿಗೆ 40 ಸಾವಿರ 50 ಸಾವಿರ ಬರ್ತಾಯಿತ್ತು. ಹೊಸದಾಗಿ ಇಂಜಿನಿಯರಿಂಗ್ ಮಾಡ್ಕೊಂಡೋದ್ರೆ 40-50 ಸಾವಿರ ಕೊಡ್ತಾಯಿದ್ರು. IAS ಅವ್ರಿಗೆ 25 ಸಾವಿರ ಬರ್ತಾಯಿತ್ತು ಅವಾಗ. ಈಗ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ ದೇಶದಲ್ಲಿ. ಮಹಿಳೆಯರಿಗೆ ಇರ್ಬೋದು ಅಥವಾ ಹಿಂದುಳಿದ ವರ್ಗದವ್ರು ಇರ್ಬೋದು, ಯಾರು ದುರ್ಬಲರಿದ್ದಾರಲ್ಲ, ಅದಕ್ಕೇನು ಧರ್ಮ ಬೇಡ, ಜಾತಿ ಬೇಡ, ಅವರು ಕೆಳಕ್ಕೆ ಹೋಗ್ತಾನೇ ಇದ್ದಾರೆ. ಎಲ್ಲೋ ಕೆಲವೇ ಜನರ ಕೈಯಲ್ಲಿ ನಮ್ಮ ದೇಶದ ಆಸ್ತಿ ಸೇರ್ತಾ ಇದೆ. ಆಮೇಲೆ ಮೊನ್ನೆ ಇವರು ಹೇಳಿದಾರಲ್ಲ, ಮಿನಿಸ್ಟ್ರು ಟ್ರಾನ್ಸ್ಪೋರ್ಟ್ ನೋಡ್ತಾರಲ್ಲಪ್ಪ, ನಿತಿನ್ ಗಡ್ಕರಿ ಅವರು. ನಿತಿನ್ ಗಡ್ಕರಿ ಅವರು ಹಿರಿಯ ಸಚಿವರು ಏನು ಹೇಳಿದರು? ದೇಶದಲ್ಲಿ ಬಡವರು ಜಾಸ್ತಿ ಆಗ್ತಾಯಿದ್ದಾರೆ, ಸಂಪತ್ತೆಲ್ಲ ಕೆಲವರೇ ವ್ಯಕ್ತಿಗಳ ಕೈಯಲ್ಲಿ ಸೇರ್ತಾ ಇದೆ ಅಂತ ಅವರೇ ಹೇಳ್ತಾರೆ. ಸರ್, ರಾಜ್ಯ ಸರ್ಕಾರ ಈ ನಿರುದ್ಯೋಗ ಸಮಸ್ಯೆಗೆ ಏನೆಲ್ಲ ಇದು ನಿಮ್ಮ ಸರ್ಕಾರ ಯಾವುದೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ? ಯಾವುದ್ರ ಬಗ್ಗೆ? ನಿರುದ್ಯೋಗ ಸಮಸ್ಯೆಗೆ ನನ್ನ ಪರಿಹಾರಕ್ಕೋಸ್ಕರ. ನಿರುದ್ಯೋಗ ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು. ಇಂಡಸ್ಟ್ರೀಸ್ ಬಂದಾಗ ಉದ್ಯೋಗಗಳು ಜಾಸ್ತಿ ಆಗುತ್ತೆ. ಆಮೇಲೆ ಹೆಚ್ಚು ನಾವು ಎಲ್ರಿಗೇನು ಸರ್ಕಾರಿ ಉದ್ಯೋಗ ಕೊಡೋಕ್ಕಾಗಲ್ಲ. ಎಲ್ಲವೂ ಡಿಗ್ರಿ ಮಾಡಿದವರೆಲ್ಲ ಉದ್ಯೋಗ ಕೊಡೋಕ್ಕಾಗತ್ತೆ ದೇಶದಲ್ಲಿ, ಯಾವ ಸರ್ಕಾರನೂ ಕೊಡೋಕ್ಕಾಗಲ್ಲ. ಆದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ ಲೋನು ಇಂಥರದ್ದೆಲ್ಲ ಕೊಟ್ಟು ಅವರೇ ಸ್ವತಃ ಉದ್ಯಮಗಳನ್ನು ಪ್ರಾರಂಭ ಮಾಡಿ ಬೇರೆಕ್ಕೆ ಜನಕ್ಕೂ ಕೂಡ ಕೆಲಸ ಕೊಡೋ ರೀತಿ ಮಾಡಬೇಕು. ಸರ್, ಅದು ಆ ರೀತಿಯ ಯೋಜನೆ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವಂಥ ಕ್ಷೇತ್ರಗಳು IT BT ಮತ್ತು ಗಾರ್ಮೆಂಟ್ಸ್ ಎಲ್ಲ ಇದೆಲ್ಲ, ಇದೆಲ್ಲ ಹೆಚ್ಚು ಜನಕ್ಕೆ ಉದ್ಯೋಗ ಸಿಗುತ್ತೆ. ಸರ್, ಆ ರೀತಿ ಯಾವುದಾದ್ರು ಯೋಜನೆ ಈಗ ಇನ್ನು ಬರುವಂಥದ್ದು ಇದೆಯಾ? ಈಗ ಇದೆ, ನಮ್ಮ ಇಂಡಸ್ಟ್ರಿ ಮಿನಿಸ್ಟರು ಬೇಕಾಷ್ಟು ಲ್ಯಾಂಡ್ ಅಕ್ವಿಷನ್ ಇರುತ್ತೆ ಮಾಡ್ತಾ ಇದ್ದಾರಲ್ಲ. ಹೊಸ ಉದ್ಯಮಿಗಳನ್ನು ಮನೆ ಇದು ಮಾಡಿದಾರಲ್ಲ ಪ್ಯಾಲೇಸಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೊಸ ಉದ್ಯಮಿದಾರನ ಅಟ್ರ್ಯಾಕ್ಟ್ ಮಾಡೋದಕ್ಕೇ ಮಾಡಿದ್ದು. ಇನ್ವೆಸ್ಟ್ಮೆಂಟ್ ಬಂದಾಗ ಮಾತ್ರ ಸಾಧ್ಯ ಆಗೋದು. ನಮ್ಮ ಸರ್ಕಾರ ಅಂತಲ್ಲ, ಬೇರೆ ತಮಿಳ್ನಾಡು ಇರ್ಬೋದು, ಆಂಧ್ರದಿರ್ಬೋದು, ಈ ಥರ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ಮುಂದಿನ ದಿನದಲ್ಲಿ ಏನಾದರೂ ದೊಡ್ಡ ಮಟ್ಟದ ಜವಾಬ್ದಾರಿ ಸಿಗತ್ತೆ ಅಂತ ಹೇಳೋ ಒಂದು ಇಲ್ಲ, ನಾನೇನು ಆಸೆ ಇಟ್ಕೊಂಡೇ ಇಲ್ಲ. ಈಗ 8 ಸಲ MLA ಆಗಿದ್ದೀನಿ, 5 ಸಲ ಮಿನಿಸ್ಟರ್ ಆಗಿದ್ದೀನಿ. ಇನ್ನು ಆದರೆ CM ಹುದ್ದೆ ಇರುತ್ತೆ ಅಲ್ವಾ? ಅದು CM ಹುದ್ದೆ ನಾನು ಸಿಗೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ಅದರಿಂದ ಆಸೆ ಇಟ್ಕೊಳ್ಳೋಕ್ಕೆ ಹೋಗಿಲ್ಲ. ನೀವು ನೋಡಿದ್ರೆ ಇವಾಗ ನೋಡಿದ್ರೆ ಸರ್ 2 ಬಣ ಕಾಂಗ್ರೆಸ್ಸಲ್ಲಿ ಕಾಣಿಸ್ತಾ ಇದೆ. ನೀವು ನ್ಯೂಟ್ರಲ್ ಪಕ್ಷದ ನಾನು ಯಾರ ಬಣನೂ ಅಲ್ಲ. ಅದೇ ನಾನು ಹುಟ್ಟ ಕಾಂಗ್ರೆಸ್ಸು. ಸರ್ ನಿಮಗೆ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ, ಅವ್ರ ಜೊತೆಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈಗ CM ಸಿದ್ದರಾಮಯ್ಯ ಅವ್ರ ಜೊತೆಲಿ ಕೆಲಸ ಮಾಡ್ತೀವಿ. ಪಕ್ಷದ ಅಧ್ಯಕ್ಷರು ಶಿವಕುಮಾರು, ಪಕ್ಷದ ಕೆಲಸ ಅವ್ರ ಜೊತೆಲಿ ಮಾಡ್ತೀನಿ. ಸೊ ನೀವು ನೋಡಿದ್ರೆ ಎಲ್ಲರಿಂದನೂ ಸೀನಿಯರ್ ಇದ್ದೀರಾ ಸರ್. ನಿಮಗೆಲ್ಲೋ ನಿಮ್ಮ ಮನಸ್ಸಿಗೆ ಅನಿಸುತ್ತಾ ನನ್ನ ಸೀನಿಯಾರಿಟಿಗೆ ನನಗೆ ಸಿಗಬೇಕಿತ್ತು ಅಂತ? ಈಗ ನನಗಿಂತಲೂ ಸೀನಿಯಾರಿಟಿ ಇದ್ದಂಥವರು ಪಕ್ಷದಲ್ಲಿ ಕಾರ್ಪೊರೇಟ್ರು ಆಗಲಿಲ್ಲ ಭಾಳ ಜನ. ಈಗ ಎಲ್ಲರೂ ಕಾರ್ಪೊರೇಟ್ರ್ ಹಾಕೋಲ್ಲ, ಎಲ್ಲರೂ MLA ಹಾಕೋಲ್ಲ, ಎಲ್ಲರೂ ಬೋರ್ಡು ಕಾರ್ಪೊರೇಷನ್ ಹಾಕೋಲ್ಲ. ಆಮೇಲೆ ಅದೃಷ್ಟನೂ ಇರಬೇಕಲ್ಲ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಕೆಲವರು ಬೇಗ, ಕೆಲವರಿಗೆ ಇದಾಗುತ್ತೆ. ನಾವೆಲ್ಲ ಚಿಕ್ಕ ವಯಸ್ಸಿಗೆ ಆದ್ವಿ, 32ನೇ ವಯಸ್ಸಿಗೆ MLA ನಿಂತ್ಕೊಂಡೆ. ಎಲ್ಲರಿಗೂ ಸಿಗಬೇಕಲ್ಲ ಆ ರೀತಿ. ಸರ್ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ಈಗ ಸದ್ಯಕ್ಕೆ ಏನಾದರೂ ಆಗುವಂಥ ಸೂಚನೆಗಳಿದೆಯಾ? ಆಗ್ಬೋದು, ಅರ್ಧ ಪೀರಿಯಡ್ ಆದಮೇಲೆ ಆಗ್ಬೋದು. ಸ್ವಲ್ಪ ರೀಶಫಲ್ಲು ಮಾಡ್ಬೋದು ಅನಿಸುತ್ತೆ. ಸೀನಿಯರ್ಸು ಇನ್ನೂ ಒಂದಷ್ಟು ಜನ 4, 5, 6 ಸಲ ಗೆದ್ದವರೆಲ್ಲ ಇದ್ದಾರೆ. ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮಾಡಿದ್ರು ಮಾಡ್ಬೋದು. ಅದೆಲ್ಲ ಮುಖ್ಯಮಂತ್ರಿಗಳು ಹೈಕಮಾಂಡ್ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ಪೋರ್ಟ್ಫೋಲಿಯೋ ಏನಾದ್ರು ಚೇಂಜ್ ಆಗುತ್ತೆ ಸರ್? ಏನು ನನಗೆ ಗೊತ್ತಿಲ್ಲ, ನಾನೇನು ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಲ್ಲ. ನೀವು ಇವಾಗಿರೋ ಪೋರ್ಟ್ಫೋಲಿಯೋದಲ್ಲಿ ಖುಷಿಯಾಗಿದ್ದೀರಾ? ಕೆಲಸ ತುಂಬ. ನಾನು ಹಿಂದೆ ಇದ್ದೆ, ಇದೇ ಇಲಾಖೆ 4 ವರ್ಷ 4 ತಿಂಗಳಿದ್ದೆ. ಇದು ಬಿಟ್ಟು ಬೇರೆ ಯಾವುದನ್ನ ಕೊಡ್ಬೋದಿತ್ತು. ಅದಕ್ಕೆ ಕೇಳಿದೆ ಸರ್. ಯಾಕೆಂದರೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ ರಾಮಲಿಂಗಾರೆಡ್ಡಿ ಸರ್ ಒಂದು ಮುನ್ಸ್ಕೊಂಡ್ರು, ಅವಾಗ ಒಂದು ಮಿನಿಸ್ಟ್ರಿ ಕೊಟ್ಟಿಲ್ಲ. ಅವ್ರ ಪಕ್ಷದ ಬಗ್ಗೆ ನನಗೇನು ಮುಂದೆ ಯಾವತ್ತೂ ಕೋಪ. ಪಕ್ಷ ನಾವು ಪಕ್ಷದಿಂದನೇ ಇಲ್ಲಿವರೆಗೂ ಬೆಳೆದಿರತಕ್ಕಂಥದ್ದು. ಆಮೇಲೆ ನಾವೆಲ್ಲ ಎಷ್ಟು 20ನೇ ವಯಸ್ಸಿಗೆ ನಾವು ಸಕ್ರಿಯ ರಾಜಕೀಯದಲ್ಲಿ, ಡಿಗ್ರಿನಲ್ಲಿದ್ದಾಗಲೇ, ನಾನು 2nd ಡಿಗ್ರಿನಲ್ಲಿದ್ದಾಗಲೇ ನಾನು ಪಾರ್ಟಿಗೆ ಸೇರಿಕೊಂಡಿದ್ದು. ಆವಾಗಲೇ ಸಕ್ರಿಯ ರಾಜಕೀಯದಲ್ಲಿದ್ವಿ 20ನೇ ವಯಸ್ಸಿಗೆ. ಅದರಿಂದ ಪಕ್ಷಕ್ಕೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಪಕ್ಷದ ಜೊತೆನೇ ಬೆಳೀತಾ ನಾವು ಪಕ್ಷದ ಜೊತೆ ಬೆಳೆದ್ವಿ. ಆಗ ನಮ್ಮ ಮುಖಂಡರ ಮೇಲೆ ಸ್ವಲ್ಪ ಕೋಪದಿಂದ ಆಯಿತು ಸರ್. ಸಮಾಧಾನ ಪಕ್ಷದ ಬಗ್ಗೆ, ಪಕ್ಷದ ಎಲ್ಲ ಅಲ್ಲಿ ಮುಖಂಡರ ಬಗ್ಗೆ ನಿಮ್ಗೊಂದು ಸ್ವಲ್ಪ ಸಮಾಧಾನ ಆಗಿತ್ತು. ನಿಮ್ಮನ್ನ ನಿಮಗೆ ಮಿನಿಸ್ಟ್ರಿ ನೀವೆಲ್ಲೋ ಹೇಳಿದ್ರಿ, ನಿಮಗೆ ಮಿನಿಸ್ಟ್ರಿ ಕೊಡದೇ ಇರೋದು ಬೇಸರ ಅಲ್ಲ, ಇಷ್ಟೊಂದು ಪಕ್ಷಕ್ಕೆ ದುಡಿದ ಮೇಲೆ ನನ್ನನ್ನು ನಡೆಸ್ಕೊಂಡ ರೀತಿ ಬೇಜಾರಾಗಿತ್ತು ಅಷ್ಟೇ. ಸರ್ ಇವಾಗ ಯಾವುದೇ ಅಸಮಾಧಾನಗಳಿಲ್ಲ? ಇದು ಬರುತ್ತೆ ಹೋಗುತ್ತೆ ರಾಜಕೀಯದಲ್ಲಿ. ಬೆಂಗಳೂರಲ್ಲಿ ತುಂಬ ಚರ್ಚೆ ಇರುವಂಥದ್ದು ಸುರಂಗ ಮಾರ್ಗ, ಅದರ ಬಗ್ಗೆ ನಿಮ್ಮದು? ಈಗ ಬೆಂಗಳೂರಲ್ಲಿ ಬೆಂಗಳೂರು ಪಾಪ್ಯುಲೇಷನ್ನು 1,40,00,000 ಆಗಿದೆ. ಇಲ್ಲಿ ನಗರ ಜಿಲ್ಲೆನಲ್ಲಿ, ನಗರ ಜಿಲ್ಲೆ ಬಿಟ್ಟು ಬಹುತೇಕ ಈಗ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಅಂತ ಕರಿತೀವಿ. ಆಮೇಲೆ ಈ ಕಡೆ ಗ್ರಾಮಾಂತರ, ಈಗ ಅದನ್ನು ಬೆಂಗಳೂರು ನಾರ್ತ್ ಅಂತ ಕರೀತಾರೆ. ಆ 4-8 ತಾಲೂಕಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣಗಳೇನೆಂದರೆ ಅಲ್ಲೂ ಅಪಾರ್ಟ್ಮೆಂಟ್ಸ್ ಆಗ್ತಾಯಿದೆ, ವಿಲ್ಲಾಸ್ ಆಗ್ತಾಯಿದೆ, ಲೇಔಟ್ಗಳು ಮಾಡ್ತಾಯಿದ್ದಾರೆ. ಅಂದರೆ ಇನ್ನೊಂದು 10 ವರ್ಷದಲ್ಲಿ 2 ಕೋಟಿ ಮೇಲೆ ದಾಟುತ್ತೆ ಅಂತ ನನ್ನ ಅಂದಾಜು. ನನಗಿಂತಲೂ ಕೂಡ ಆ ಸ್ಟ್ಯಾಟಿಸ್ಟಿಕ್ಸು ಇದು ತಜ್ಞರಿರ್ತಾರೆ, ಅವರ ಅಂದಾಜಿನ ಪ್ರಕಾರ 2 ಕೋಟಿ ರೀಚ್ ಆಗುತ್ತೆ. 2 ಕೋಟಿ ರೀಚ್ ಆಗುವಂಥ ಸಂದರ್ಭದಲ್ಲಿ ನಾವು ಸಹಜವಾಗಿ ಅದೇ ರೀತಿ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಸರ್, ಅದಕ್ಕೆ ಇವಾಗ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೊಂದಾಣಿಕೆಯ ಸಮಸ್ಯೆ ತುಂಬಾ ಇದೆ ಸರ್. ಇವಾಗ ನೀವು ಮೆಟ್ರೋ ಮತ್ತು BMTC ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇಲಾಖೆಗಳಿರ್ಬೋದು, ಹೊಂದಿಕೊಂಡು ಕೆಲಸ ಮಾಡುವಂಥದ್ದು ತುಂಬ ಕಡಿಮೆ. ಫಾರ್ ಎಕ್ಸಾಂಪಲ್ ಸರ್, ಇವಾಗ ಮೆಟ್ರೋ ಸ್ಟೇಷನ್ಸಿಗೆ BMTC ಬಸ್ಸುಗಳು, ಸಣ್ಣ ಬಸ್ಸುಗಳನ್ನು ಹಾಕಬೇಕು. ಆ ಥರದ ಒಂದು ನಾವು ತುಂಬ ಕಡಿಮೆ ಜಾಗದಲ್ಲಿ ನೋಡ್ತೀವಿ. ಆ ಒಂದು ಹೊಂದಾಣಿಕೆ ಯಾವಾಗ ಬರ್ಬೋದು? ಈಗ ನಾನು ಈ ಇಲಾಖೆ ಮಿನಿಸ್ಟರ್ ಆದಮೇಲೆ ಮೆಟ್ರೋದವರು ಎಲ್ಲೆಲ್ಲಿ ಕೇಳ್ತಾರೋ ಎಲ್ಲ ಕಡೆನೂ ಹಾಕ್ಕೊಟ್ಟಿದ್ದೀವಿ ಸಣ್ಣ ಬಸ್ಸುಗಳು. ಇವತ್ತು ಮೆಟ್ರೋ ಇದೆಯಲ್ಲ, ಹೌದು, ಪ್ರಾರಂಭ ಆಯ್ತಲ್ಲ, ಇಲ್ಲೂ ಕೂಡ ಇವತ್ತು ನಾಳೆ 1-2 ಸಲ ಇಲ್ಲೂ ಕೂಡ ಹಾಕ್ತೀವಿ. ಆಮೇಲೆ ಬಸ್ಸಸ್ಗೆ BMTCನಲ್ಲಿ ನಮಗೇನು ಶಾರ್ಟೇಜ್ ಏನೇ ಇಲ್ಲ. ಆಮೇಲೆ ಕ್ರೂ ಶಾರ್ಟೇಜ್ ಇತ್ತು, ಮೊನ್ನೆ 2,500 ಜನ ತೊಗೊಂಡ್ವಿ. ಬಸ್ಸಸ್ಸು ನಮ್ಮಲ್ಲಿ ಈಗ ಹತ್ತಿರ 7,000 ಬಸ್ ಇದೆ, ಇನ್ನೂ ಒಂದು 4,000 ಎಲೆಕ್ಟ್ರಿಕ್ ಬಸ್ಸಸ್ಸು ಬರುತ್ತೆ. ಆಮೇಲೆ ಬೆಂಗಳೂರು ವಿಪರೀತ ಬೆಳೆದುಬಿಟ್ಟಿದೆ. ನಾವೆಲ್ಲನೂ ನಮ್ಮ ತಂದೆ ಕಾರ್ಪೊರೇಟರ್ ಇದ್ದಾಗ 10-15 ಲಕ್ಷ ಕೂಡ ಇರಲಿಲ್ಲ ಬೆಂಗಳೂರು ಪಾಪ್ಯುಲೇಷನ್. ನಾನು ಕಾರ್ಪೊರೇಟರ್ ಆದಾಗ 20 ಲಕ್ಷ ಇತ್ತು. ಈಗ ಬೃಹದಾಕಾರವಾಗಿ ಬೆಂಗಳೂರು ಬೆಳೀತಾ ಇರೋದ್ರಿಂದ
ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನು ಮಾಡ್ಕೊಂಡು ನಾವು ಮಾಡಬೇಕು. ಕುಡಿಯೋ ನೀರಿಗೆ ಮಾಡ್ಕೋಬೇಕು, ಕಸ ವಿಲೇವಾರಿ ಮಾಡ್ಕೋಬೇಕು. ಆಮೇಲೆ ಇರ್ತಕ್ಕಂಥ ರಸ್ತೆಗಳನ್ನೇ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋದು ಮಾಡಬೇಕು. ಹೆಚ್ಚು ಟೀಕೆ ಬರುತ್ತೆ ಇದರಲ್ಲೇ. ಆಮೇಲೆ ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಒಂದ್ಸಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಮೈಂಡ್ ಅಪ್ಲೈ ಮಾಡಿದ್ರೆ ಒಂದು ಸ್ವಲ್ಪನೇ ಸಮಸ್ಯೆಗಳನ್ನು ಪ್ರತಿ ವರ್ಷ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಜನರ ಅಬ್ಸರ್ವೇಷನ್ ಪ್ರಕಾರ ಸರ್, ಸಮಸ್ಯೆಗಳು ಹೆಚ್ಚಾಗಿ ಮಳೆ ಬರುವಾಗ ಯಾಕಾಗುತ್ತೆ ಅಂದರೆ, ಅಧಿಕಾರಿಗಳು ಮಳೆ ಬಂದ ಮೇಲೆ ಎಚ್ಚೆತ್ಕೊಳ್ತಾರೆ, ಅಲ್ಲಿ ತನಕ ಯಾರು ಏನು ಕೆಲಸನೇ ಮಾಡಲ್ಲ ಅಂತ. ಯಾಕೆಂದ್ರೆ ಸರ್ಕಾರ ಅವರಿಗೆ ಮಾಡಿ ಅಂತ ಕ್ವೆಶ್ಚನ್ ಮಾಡ್ತಾ ಇಲ್ವಾ, ಅಥವಾ ಅಧಿಕಾರಿಗಳ ನೆಗ್ಲೆಕ್ಟಿಂದ ಆಗತ್ತಾ? ಒಂದು ಕಡೆ ನಮ್ಮ ರಾಜಕಾರಣಿಗಳ ದೂರದೃಷ್ಟಿನೂ ಇರಬೇಕು. ದೂರದೃಷ್ಟಿ ಇಲ್ಲ ಅಂತೇಳಿದ್ರೆ ಸಮಸ್ಯೆಗಳು ಹಾಗೆಯೇ ಉಳ್ಕೊಂಡಿರುತ್ತೆ. ಆಮೇಲೆ ಆಫೀಸರ್ಸ್ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು. ನಾವು ಚಾಟಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು. ಆ ಚಾಟಿ ಎಲ್ಲೋ ಮಿಸ್ ಆಗಿದೆಯಾ ಸರ್? ಚಾಟಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು. ಅಲ್ಲ ಸರ್, ಆ ಚಾಟಿ ಮಿಸ್ ಆಗುತ್ತೆ. ಆಮೇಲೆ ನನ್ನ ಅನುಭವದಲ್ಲಿ ಬೆಂಗಳೂರಲ್ಲಿ 90 ಮಿಲಿಮೀಟರ್ ಅಷ್ಟು ಮಳೆ ಒಂದೇ ಗಂಟೆಯಲ್ಲಿ ಸುರಿದು ಬಿಟ್ಟರೆ ಸುಮಾರು 100ಕ್ಕಿಂತಲೂ ಹೆಚ್ಚು ಜಾಗಗಳಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಅದೇ 90 ಮಿಲಿಮೀಟರ್ ಮಳೆ ಸ್ಪ್ರೆಡ್ ಆದರೆ 2-3 ಅವರ್ಸ್ ಸ್ಪ್ರೆಡ್ ಆದರೆ ಏನೂ ಆಗೋದಿಲ್ಲ. ಮೊನ್ನೆ ಏನಾಗೋಯ್ತು, 150ಕ್ಕಿಂತಲೂ ಹೆಚ್ಚು ಮಿಲಿಮೀಟರ್ ಮಳೆ ಅರ್ಧ ಗಂಟೆಯಲ್ಲಿ ಸುರಿದುಬಿಡ್ತು. ಅದರಿಂದ ಸ್ವಲ್ಪ ಈ ಪ್ರದೇಶಗಳಲ್ಲೆಲ್ಲ ಸಾಕಷ್ಟು ಪ್ರದೇಶ. ನಮ್ಮದು ಆ್ಯಕ್ಚುಲಾಗಿ 10 ವರ್ಷ ನಮ್ಮಲ್ಲಿ ಸಮಸ್ಯೆನೇ ಇರಲಿಲ್ಲ. ಸಮಸ್ಯೆ ಇದ್ದಿದ್ದನ್ನೆಲ್ಲ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ವಿ. ಆಮೇಲೆ ಏನಾಯಿತು, ಆ ಒಂದೇ ಅರ್ಧ ಗಂಟೆಯಲ್ಲಿ ಮಳೆ ಸುರಿತಲ್ಲ, ಒಂದು 4-5 ಕಡೆ ಮತ್ತೆ ರಿಪೀಟ್ ಆಯಿತು. ಸರ್, ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನಾದರೂ ಮಾಡ್ಬೋದಲ್ಲ ಸರ್? ಯಾಕೆಂದರೆ ಇದು ಪ್ರತಿ ವರ್ಷ ಸರ್, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಯಾವತ್ತಾದರೂ ಒಂದು ಯೋಚನೆ ಗೌರ್ಮೆಂಟ್ ಮಾಡಿದೆಯಾ? ಈಗ ಇನ್ನೊಂದೇನಾಗಿದೆ, ನಮ್ಮ ಹಳೆ ಬೆಂಗಳೂರಲ್ಲಿ ಕೆರೆಗಳಿತ್ತು. ಇಲ್ಲೆಲ್ಲ ಬರೀ ಗ್ರಾಮಗಳು ತಾನೇ ಇದ್ದಿದ್ದು. ಕೆರೆಗಳೆಲ್ಲ ಮುಚ್ಚೋಗಿದೆ. ಬೆಂಗಳೂರಲ್ಲಿ ಮೊದಲು ಎಲ್ಲ ಗ್ರಾಮಗಳು ಒಂದೊಂದಾಗೆ ನಗರಕ್ಕೆ ಸೇರಿಕೊಂಡು ದೊಡ್ಡ ನಗರವಾಗಿ ಬೆಳೀತು. ಸಾಕಷ್ಟು ಹಳೆ ಬೆಂಗಳೂರಲ್ಲಿ ಪರ್ಟಿಕ್ಯುಲರಾಗಿ ಇದ್ದಂಥ ಕೆರೆಗಳನ್ನೆಲ್ಲ ಕೂಡ ಪಬ್ಲಿಕ್ ಪರ್ಪಸ್ಸಿಗೆ ಉಪಯೋಗಿಸ್ಕೊಂಬಿಟ್ರು. ಈಗ ನಮ್ಮ ಸ್ಯಾಂಕಿ ಟ್ಯಾಂಕ್ ಇರ್ಬೋದು, ಸ್ಯಾಂಕಿ ಟ್ಯಾಂಕ್ ಇದೆ, ನಮ್ಮ ಮಿಲ್ಲರ್ ಟ್ಯಾಂಕು, ನಮ್ಮ ಕಾಂಗ್ರೆಸ್ ಕಚೇರಿ ಇರೋದು ಕೂಡ ಅಲ್ಲೇ ಸುಮಾರು ಒಂದು 50-60 ಆಫೀಸಸ್ ಬರುತ್ತೆ, ಗೌರ್ಮೆಂಟ್ ಆಫೀಸ್ ಬರುತ್ತೆ. ನಮ್ಮ ಸ್ಟೇಡಿಯಂ ಇದೆಯಲ್ಲ, ಆಮೇಲೆ ಜಯನಗರ ಸ್ಟೇಡಿಯಂ ಇದೆಯಲ್ಲ, ಆಮೇಲೆ ಹಾಕಿ ಸ್ಟೇಡಿಯಂ ಇದೆಯಲ್ಲ, ನಮ್ಮ ಕೆಂಪಾಂಬುದಿ ಕೆರೆ, ಕೆಂಪೇಗೌಡ ಸ್ಟೇಷನ್ನು, ಈ ಥರದ್ದು ನಮ್ಮ ST ಬೆಡ್ ಲೇಔಟೇ ಆಗೋಯಿತು. ಇಲ್ಲಿ ಶ್ರೀನಿವಾಗಲು ಕೆರೆ ಇದೆಯಲ್ಲ, ಲೇಔಟೇ ಆಗೋಯಿತು. ಕೋರಮಂಗಲ ಕೆರೆ NGV ಮತ್ತು NDRI ಈಗೆಲ್ಲ ಕೊಟ್ಬಿಟ್ರು. ಈ ಥರ ಹಳೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳೆಲ್ಲ ಮುಚ್ಚೋಗಿದ್ದರಿಂದ ಬಂದಿದ್ದ ಮಳೆ ನೀರೆಲ್ಲ ಕೂಡ ನಿಲ್ತಿಲ್ಲ, ಎಲ್ಲ ಹರಿದು ಆಚೆ ಬರುತ್ತೆ. ಅವು ರಾಜಕಾಲುಗಳೇನಾಗಿದೆ, ಒತ್ತುವರಿ ಆಗ್ಬಿಟ್ಟಿದೆ. 30ರಿಂದ 90 ಅಡಿವರೆಗೂ ಇದ್ದಂಥ ರಾಜಕಾಲುವೆಗಳು ಕೆಲವೇ ಅಡಿಗಳಿಗೆ ಬಂದುಬಿಟ್ಟಿದೆ. ಈಗ ಏನಾಗಿದೆ, ಉದ್ದಕ್ಕೂ ಎಲ್ಲ ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ರಾಜಕಾಲುವೆ ಇಶ್ಯೂಸ್ ಅದರಿಂದ ಏನು ಮಾಡಬೇಕು, ಇನ್ನು ನೀರನ್ನು ಅಂಡರ್ಗ್ರೌಂಡಲ್ಲಿ ತೊಗೊಂಡೋಗಿ ನಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ತೊಗೊಂಡೋಗಿ ಬಿಡಬೇಕು. ಭೂಮಿ ಒಳಗಡೆ ಪೈಪ್ ಹಾಕ್ಕೊಂಡು ಸಮಸ್ಯೆಗಳಿರ್ತಕ್ಕಂಥ ಕಡೆ. ಈಗ ನಾವು ಅಂಡರ್ ಪಾಸಸ್ ಬರುತ್ತಲ್ಲ, ಅಂಡರ್ ಪಾಸಸ್ಸಲ್ಲಿ ನೀರು ತುಂಬುತ್ತೆ. ಅಂಡರ್ ಪಾಸ್ಗೆ ಆ ನೀರೆಲ್ಲ ಹೋಗುತ್ತೆ, ಲೋಯೆಸ್ಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿ ತೊಗೊಂಡೋಗಿಬಿಟ್ಟಿರ್ತಾರೆ. ಅದು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ, ಇಂಜಿನಿಯರ್ಗಳಿಗೆ ಗೊತ್ತಿರುತ್ತೆ, ಅಥವಾ ಇದ್ರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಈಗ ನಮ್ಮ ಕೋರಮಂಗಲದಲ್ಲೂ ಅಷ್ಟೇ, ಯಾವಾಗಲೂ ಫ್ಲಡ್ ಆಗೋದು. ಯಾಕಂದರೆ ಪಕ್ಕದಲ್ಲೇ ರಾಜಕಾಲುವೆದು ಇದು ಒಂದೇ ಲೆವೆಲ್ಲಿತ್ತು. ನಾವೇನು ಮಾಡಿದ್ವಿ, 1 ಕಿಲೋಮೀಟ್ರ್ ನೀರು ತೊಗೊಂಡೋಗಿ ಬೆಳ್ಳಂಡೂರು ಲೇಕ್ಗೆ ಬಿಟ್ವಿ. ಆ ಥರ ಮಾಡಬೇಕಷ್ಟೆ. ನಮ್ಮ ಇಂಜಿನಿಯರ್ಸು ತಲೆ ಉಪಯೋಗಿಸ್ತಾರೆ. ಅದನ್ನು ಉಪಯೋಗಿಸೋದಕ್ಕೆ ನಾವು ಕೂಡ ಅವರ ಏನು ಐಡಿಯಾಸ್ ಕೊಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿನ ಆಡಳಿತ ಮಾಡೋರ ಕೈಯಲ್ಲಿ ಇದ್ದರೆ 100% ಭಾಗ ಅಲ್ಲ, ಅಟ್ಲೀಸ್ಟ್ ಒಂದು 89% ಆದರೂ ಸಾಲ್ವ್ ಮಾಡ್ಕೋಬೋದು. ಸರಿ, ಇವಾಗ ರೀಶಫಲ್ ಆದರೆ ನಿಮಗೆ ಯಾವ ಖಾತೆ ಸಿಕ್ಕಿರೋ ತುಂಬ ಖುಷಿಯಾಗಿ ಒಂದು ರಾಜ್ಯದಲ್ಲಿ ನಾನು ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್? ಬೆಂಗಳೂರು ಅಭಿವೃದ್ಧಿ ಸಿಕ್ಕಿದ್ರೆ ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ. ಈಗ
ಗೃಹ ಮಂತ್ರಿ ಕೂಡ ಆಗಿದ್ದೆ. ಆವಾಗಲೂ ಕೂಡ ಸಾಕಷ್ಟು ಇದ್ದಿದ್ದಕ್ಕೆ ಸ್ವಲ್ಪ ಕೆಲವೇ ತಿಂಗಳುಗಳಾದರೂ ಕೂಡ 8 ತಿಂಗಳಿದ್ದು ಅದರಲ್ಲೂ ಚೆನ್ನಾಗಿ ಸಮಾಧಾನ ಆಗುವಂಥ ಕೆಲಸಗಳು ಮಾಡಿದೆ. ಈಗ ಟ್ರಾನ್ಸ್ಪೋರ್ಟಲ್ಲಿ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಆಗಿದೆ. ಮುಂದಕ್ಕೆ ಏನು ನಾವು ಇದುವರೆಗೂ ಕೂಡ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಕೇಳಿಲ್ಲ. ನೋಡ್ಕೊಂಡು ಮುಖ್ಯಮಂತ್ರಿಗಳೇ ಕೊಡಬೇಕಷ್ಟೆ. ಬೆಂಗಳೂರು ಅಭಿವೃದ್ಧಿ ಸಿಕ್ಕಿದ್ರೆ ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಏನು. ಆಮೇಲೆ ಇನ್ನೊಂದು ಆಗಲೇ ಮರ್ತುಬಿಟ್ಟು ನೋಡಿ, ಟನಲ್ ರೋಡು ನೀವು ಕೇಳಿದ್ರೆ ನಾನು ಅದೆಲ್ಲೋ ಡೈವರ್ಟ್ ಆಗೋಯ್ತದು. ಈಗ ಬೆಂಗಳೂರು ಟ್ರಾಫಿಕ್ಕು ಜಾಸ್ತಿ ಆಗ್ತಾಯಿದೆ ಅಲ್ವಾ. ಈಗ ಬೆಂಗಳೂರಲ್ಲಿ ವೈಡನ್ ಮಾಡೋಕ್ಕಾಗಲ್ಲ. ಹೌದು. ಯಾಕಂದರೆ ಏನಾಗಿದೆ, ಲ್ಯಾಂಡ್ ಅಕ್ವಿಷನ್ 2 ಪಟ್ಟು 3 ಪಟ್ಟು ನಾವು ಕೊಡಬೇಕಾಗುತ್ತೆ. ಹೈದರಾಬಾದು, ಇದು ಸಿಕಿಂದ್ರಾಬಾದು, ಇವರು ಈಗ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಆಂಧ್ರ, ನಾಯ್ಡು ಅವರು ಒಂದು 30 ವರ್ಷಕ್ಕೆ ಮುಂಚೆನೇ ಚೀಫ್ ಮಿನಿಸ್ಟರ್ ಆದಾಗ ರಸ್ತೆಗಳ ಅಗಲೀಕರಣ ಪ್ರಾರಂಭ ಮಾಡಿದ್ರು. ಇದುವರೆಗೂ ಕೂಡ ನಿಂತಿಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಅದನ್ನಾಗೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗ ಹೈದರಾಬಾದು ಸಿಕಿಂದ್ರಾಬಾದ್ ಇನ್ನು 50 ವರ್ಷ ಆದರೂ ಕೂಡ ಟ್ರಾಫಿಕ್ ಜಾಮ್ ಆಗೋಲ್ಲ, ರಸ್ತೆಗಳ ಅಗಲೀಕರಣ ಆಯಿತು. ನಮ್ಮಲ್ಲಿ SM ಕೃಷ್ಣ ಅವರಿದ್ದಾಗ ಸ್ವಲ್ಪ ಆಸಕ್ತಿ ತಗೊಂಡ್ರು. ಅದಾದಮೇಲೆ ಆಗಲಿಲ್ಲ ಅಂತೇಳಿದ್ರೆ ಏನಾಗೋಯ್ತು, ಆಮೇಲೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಯಿತು. ಎಲ್ಲ ರಸ್ತೆಗಳಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ರು. ಮತ್ತು ಈ ಹೊಸ ಆ್ಯಕ್ಟ್ ಬೇರೆ ಬಂತಲ್ಲ, 3 ಪಟ್ಟು ಜಾಸ್ತಿ ಕೊಡಬೇಕು ಅಂತ. ಅದರಿಂದ ರಸ್ತೆಗಳ ಅಗಲೀಕರಣ ಇನ್ಮೇಲೆ ಕಷ್ಟ. ಅದರಿಂದ ಫ್ಲೈಓವರ್ಸ್ ಅಂದರೆ ಜಸ್ಟು ಇಲ್ಲಿಂದ ಒಂದು ಸರ್ಕಲ್ ಪಾಸ್ ಆಗಿ ಎತ್ತರದ್ದಲ್ಲ, ಒಂದು 40-50 ಕಿಲೋಮೀಟ್ರ್ ಅಷ್ಟು ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಎಲ್ಲ ಹೈವೇಗಳಿಗೆ ಸಿಟಿ ಮೇಲೇ ಹೋಗೋ ರೀತಿ ಮಾಡ್ಕೋಬೇಕು. ಲ್ಯಾಂಡ್ ಅಕ್ವಿಷನ್ನು ಅದ್ರ ಭಾಳಷ್ಟು 190 ಭಾಗ ಬರೋದಿಲ್ಲ. ಸೊ ನೀವೀಗ 10% ಬರ್ಬೋದು ಅಷ್ಟೇ. ಆಮೇಲೆ ಟನಲ್ ರೋಡು ಅಷ್ಟೇ. ಈಗ ಟನಲ್ ರೋಡ್ಗೆ BJP ಯವರು ಟೀಕೆ ಮಾಡ್ತಾರೆ. ಆದರೆ ವಿದೇಶಗಳಲ್ಲಿ ಎಲ್ಲ ಕಡೆ ಟನಲ್ ರೋಡ್ಸ್ ಇದೆ, ಸಮುದ್ರದಲ್ಲೇ ಹೋಗ್ತೀವಿ. ಇತ್ತೀಚೆಗೆ ಚೈನಾದಲ್ಲೂ ಕೂಡ ಮಾಡಿದ್ದಾರೆ. ಎಷ್ಟು ಒಂದೇ ತಿಂಗಳಲ್ಲಿ ಯಾವುದೋ ಒಂದು ನದಿನ ಕೆಳಗಡೆ ಟನಲ್ ರೋಡ್ ಮಾಡಿದ್ದಾರೆ. ಟನಲ್ ಮಾಡಿದ್ರೆ ತಪ್ಪೇನೇ ಇಲ್ಲ. ಆಮೇಲೆ ಅದೇನು ಟನಲ್ ರೋಡ್ ಮಾಡೋದ್ರಿಂದ ನಮಗೆ ನಷ್ಟವೂ ಆಗಲ್ಲ. ಜನಕ್ಕೆ ಟೈಮ್ ಸೇವ್ ಆಗುತ್ತೆ, ಪೆಟ್ರೋಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸ್ವಲ್ಪ ಟೋಲ್ ಹಾಕಿದ್ರೆ ಕೊಡ್ತಾರೆ. ನೀವು ಅದರಿಂದ ತಪ್ಪೇನೂ ಇಲ್ಲ ನನ್ನ ಇದರಲ್ಲಿ ಟನಲ್ ರೋಡ್ಸ್ ಮಾಡೋದ್ರಲ್ಲಿ. ಸರ್, ಬೇರೆ ವಿದೇಶಗಳಲ್ಲೆಲ್ಲ ಮಾಡಿಲ್ವಾ? ಎಲ್ಲ ಕಡೆ ಇದೆ, ಎಲ್ಲ ದೇಶದಲ್ಲೂ ಇದೆ. ಅದೆಲ್ಲ ಹೋಗಿ ನೋಡ್ಕೊಂಬರ್ಬೇಕು. ಟೀಕೆ ಮಾಡೋರು ಎಲ್ಲೂ ಹೋಗೋದಿಲ್ಲ, ಕೇಳ್ಕೊಳ್ಳೋದಿಲ್ಲ, ಪೊಲಿಟಿಕಲ್ಲಾಗಿ ವಿರೋಧ ಮಾಡಬೇಕು ಅಂತ ಮಾಡ್ತಾರೆ. ಈಗ ನಮ್ಮ ಹೆಬ್ಬಾಳು ಫ್ಲೈಓವರು 10 ವರ್ಷಕ್ಕೆ ಮುಂಚೆ ಜಾರ್ಜ್ ಅವ್ರ ಮಿನಿಸ್ಟರ್ ಆಗಿದ್ದಾಗ ಸ್ಟೀಲ್ ಬ್ರಿಡ್ಜ್ಗೆ ನಾವು ಪ್ರಪೋಸ್ ಮಾಡಿದಾಗ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಮಾಧ್ಯಮಗಳು ವಿರೋಧ ಮಾಡಿದ್ರು, ಪಬ್ಲಿಕ್ಕು ವಿರೋಧ ಮಾಡಿದ್ರು. BJP ಅವರಂತೂ ಹೇಳಿ ಕೇಳಿ ಅವರು ವಿರೋಧ ಮಾಡ್ತಾನೆ ಇರ್ತಾರೆ. ಯಾರೋ ಹಿಂಗೆ ಹೇಳಿ PLO ಹಾಕ್ಸಿದ್ರು. ಕೋರ್ಟಲ್ಲಿ ಕೇಸ್ ಬಿದ್ದೋಯ್ತಾ. ಈಗ ನಾವು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ, ಏರ್ಪೋರ್ಟಿಂದ ಬರಬೇಕಾದ್ರೆ ಆ ಪರ್ಟಿಕ್ಯುಲರ್ ಆ ಜಂಕ್ಷನ್ನು ಸಾಕಷ್ಟು ಸಮಯ ವ್ಯಯ ಆಗುತ್ತೆ. ಈ BJP ಅವ್ರದ್ದು ಹೇಗೆ ಅಂದರೆ ಆಗೋದಕ್ಕೆ ಕರ್ಕತ್ತು, ಆಗದಕ್ಕೆ ಕುಮ್ಮಕ್ಕು ಅಂತ. ಸ್ಟೀಲ್ ಬ್ರಿಡ್ಜಿಗೆ ವಿರೋಧ ಮಾಡಿದ್ರು. ಸ್ಟೀಲ್ ಬ್ರಿಡ್ಜ್ ಬೇಡವಾ, ಕಾಂಕ್ರೀಟೇ ಮಾಡಿ ಅಂತ ಹೇಳ್ಬೋಗಿತ್ತಲ್ಲ. ಅವ್ರಿಗೆ ಏನಾಗಿದೆ ಅಂದರೆ ಜನಕ್ಕೆ ಅನುಕೂಲ ಆಗುವಂಥದ್ದು ಅವ್ರು ಏನೂ ಮಾಡಲ್ಲ. ಬೆಂಗಳೂರು ಈ ಮೊನ್ನೆ 4 ವರ್ಷ ಇದ್ದರು, ಅದಕ್ಕೆ ಮುಂಚೆ 9 ವರ್ಷ ಇದ್ದರು, ಅದಕ್ಕೆ ಮುಂಚೆ 5 ವರ್ಷ, ಒಟ್ಟು 9 ವರ್ಷ ಇದ್ದರು. ಯಾವುದನ್ನು ಬೆಂಗಳೂರಲ್ಲಿ ಒಂದು ಗುರುತು ಬಿಟ್ಟು ಹೋಗಿದ್ದಾರೆ BJP ಅವರು ಹೇಳಿ. ನಾನು 100 ಹೇಳ್ತೀನಿ ಬೇಕಾದ್ರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು 1947ರಿಂದ ಬೆಂಗಳೂರಿಗೆ ಕುಡಿಯೋ ನೀರು ತಂದಿದ್ದರಿಂದ ಹಿಡಿದು ಅಲ್ಲಿಂದ ಪ್ರಾರಂಭ ಮಾಡಿದ್ರೆ, ವಿಧಾನಸೌಧ ಕಟ್ಟಿದ್ದರಿಂದ ಹಿಡಿದು ಈ ಥರ 100 ಹೇಳ್ತೀನಿ ನಾನು. BJP ಅವರು ಬೆಂಗಳೂರು ನಗರಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳ್ಬಿಡಿ, ಇನ್ಕ್ಲೂಡಿಂಗ್ ಮೆಟ್ರೋ ಇವತ್ತು ಉದ್ಘಾಟನೆ ಆಯ್ತಲ್ಲ. SM ಕೃಷ್ಣ ಅವರಿದ್ದಾಗ ಮೆಟ್ರೋ ಸರ್ಕಾರ ನಡೆಸಲ್ಲ, ಕೇಂದ್ರ ನಡೆಸಲ್ಲ, ರಾಜ್ಯ ನಡೆಸಲ್ಲ, ಕಂಪ್ನಿಗಳು ಮಾಡ್ತಾರೆ. ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲೆಲ್ಲ ಕೂಡ ಒಂದು ಕಂಪ್ನಿ ಮಾಡಿ SM ಕೃಷ್ಣ ಅವರು ಪ್ರಾರಂಭ ಮಾಡಿದ್ದು. ಆಮೇಲೆ ಧರ್ಮಸಿಂಗ್ ಅವರಿದ್ದಾಗ ಫೌಂಡೇಶನ್ ಹಾಕಿದ್ರು. ನಾನು ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ಮನಮೋಹನ್ ಸಿಂಗ್ ಅವರು ಬಂದಿದ್ದರು. ಆಮೇಲೆ 2014ರಲ್ಲಿ ಸೆಕೆಂಡ್ ಫೇಸ್, ಇವತ್ತು ಉದ್ಘಾಟನೆ ಆಯ್ತಲ್ಲ, ಸೆಕೆಂಡ್ ಫೇಸು 2014ರಲ್ಲೇ ಸ್ಯಾಂಕ್ಷನ್ ಆಗಿತ್ತು ಮನಮೋಹನ್ ಸಿಂಗ್ ಅವರಿದ್ದಾಗ. ಆದರೆ ಕೆಲಸ ಪ್ರಾರಂಭ ಆಗಿದ್ದು 2016ಕ್ಕೆ. ಈ ಥರ BJP ಅವರು
ಅವ್ರು ಮಾಡದೇ ಇರ್ತಕ್ಕಂಥ ಕೆಲಸಕ್ಕೆ ನಾವೇ ಮಾಡಿದ್ದು ಅಂತ ಪ್ರಚಾರ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ್ದು ತೋರಿಸಿ ಬೆಂಗಳೂರಲ್ಲಿ ಅವ್ರದ್ದು ಬೆಂಗಳೂರು ಬಿ ಜೆ ಪಿಯವರು ಏನು ಎಲ್ಲಿ ಒಂದು ದೊಡ್ಡ ಕೆಲಸ ಯಾವುದನ್ನು ಒಂದು ಮಾಡಿದ್ದೀವಿ ಅನ್ನೋದೊಂದು ತೋರಿಸ್ಬಿಡಲಿ ಅವರು. ಸರ್, ನೀವೀಗ ಸಿಕಂದ್ರಾಬಾದ್ ಹೈದರಾಬಾದ್ ಹೇಳಿದ್ರಿ ಸರ್. ಅಲ್ಲಿ ಔಟರ್ ರಿಂಗ್ ರೋಡು ಒಂದು 4 ಲೇನ್ ಕಂಪ್ಲೀಟ್ ಒಂದು ಸರ್ಕಲ್ ಹೊಡೆಯುತ್ತೆ. ಸೊ ಇದು ಬೆಂಗಳೂರಲ್ಲಿ ಆ ಥರ ಯಾವಾಗ ಬರುತ್ತೆ ಅಂತ? ಆ ಥರ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಸರ್, ಇನ್ನೊಂದು ಕ್ವೆಶನ್ ಇದಕ್ಕೆ. ಸರ್, ಅಫೋರ್ಡೆಬಿಲಿಟಿ ಇಶ್ಯೂ ಅಂತ ಇದೆ. ನೈಸ್ ರೋಡಲ್ಲಿ ನೀವು ಟೋಲ್ ನೋಡಿದ್ರೆ ಬೇರೆ ಯಾವ ಟೋಲ್ ಕಂಪೇರ್ ಮಾಡೋದು ತುಂಬ ಜಾಸ್ತಿ ಇದೆ. ಅದು ಜನಗೆ ನೈಸ್ ರೋಡ್ ಬಳಕೆಗೆ ಇನ್ನೊಂದು ಸಮಸ್ಯೆ. ದಿನನಿತ್ಯ ಓಡಾಡೋರು ಇಷ್ಟೊಂದು ಟೋಲ್ ಕೊಟ್ಟು ಹೋಗಬೇಕಾ ಅಂತ ಹೇಳುವಂಥದ್ದು ಒಂದು ಸಮಸ್ಯೆ ಬರುತ್ತೆ. ಈಗ ನೈಸ್ ರೋಡ್ ಕೂಡ ಅರ್ಧನೇ ಇದೆ, ಇಲ್ಲ ಪಾಸ್ ಇದೆಯಲ್ಲ ಸರ್. ಆದರೂ ಕೂಡ ಅದು ಅಫೋರ್ಡೆಬಿಲಿಟಿ ಇಶ್ಯೂ ಕಂಪೇರ್ ಟು ಸಿಕಂದ್ರಾಬಾದು ಇಲ್ಲಿಗೂ ತುಂಬ ಅಜಗಜಾಂತ ವ್ಯತ್ಯಾಸ ಇದೆ ಸರ್. ನೈಸ್ ರೋಡು ಏನೊಂದು ಅರ್ಧ ಆಗಿದೆಯಲ್ಲ, ಹೊಸೂರು ರೋಡಿಂದ ತುಮಕೂರು ರೋಡ್ವರೆಗೂ, ಅದನ್ನು ಆ ಕಡೆನೂ ಆಗಬೇಕಾಗಿತ್ತು. ಅದಾದಮೇಲೆ ಇನ್ನೂ ಒಂದು ರೋಡ್ ಆಗಬೇಕು. ಬೆಂಗಳೂರು ವಿಪರೀತ ಬೆಳೀತಾ ಇದೆ, ಇನ್ನೂ ಒಂದು ರಸ್ತೆ ಆಗಬೇಕು. ಸರ್, ನೀವೀಗ ಮುಜರಾಯಿ ಇಲಾಖೆಯಲ್ಲಿ ಇದ್ದೀರಾ. ಇದು ಈಗ ರಾಜ್ಯದ ಎಲ್ಲರ ಕಣ್ಣು ಧರ್ಮಸ್ಥಳದ ಮೇಲಿದೆ. ನಿಮ್ಮ ಒಪಿನಿಯನ್ ಏನು ಸರ್? SIT ಯಾಕಾಯಿತು? ಈಗ ಸುಮಾರು ಒಂದು 12 ವರ್ಷದಿಂದ ಸೌಜನ್ಯ ಕೊಲೆ ಆಯ್ತಲ್ಲ, ಅದಾದಮೇಲೆ ಇದು ನಡೀತಾನೇ ಇದೆ. ಆಮೇಲೆ ಈಗ SIT ಮಾಡಿದ್ದೀವಿ, ನಮ್ಮ ಸರ್ಕಾರನೇ ಮಾಡಿದೆ. SIT ಮಾಡಿದ್ಮೇಲೆ ನಿಜಾಂಶ ಆಚೆ ಬರುತ್ತೆ ಅಲ್ವಾ? ನಿಜಾಂಶ ಆಚೆ ಬರುತ್ತೆ. ಇಲ್ಲಾಂದರೆ ಊಹೆ ಆಗಿದೆಯೋ ಆಗಿಲ್ವೋ, ಸಹಜವಾಗಿ ಏನಾಗ್ತಾ ಇರುತ್ತೆ, ಡೌಟ್ಸ್ ಇರುತ್ತೆ. ಒಂದ್ಸಲ SIT ಆಗಿ ಒಂದು ಕ್ಲಾರಿಟಿ ಬಂದುಬಿಟ್ರೆ ಅಪರಾಧಿಗಳೇನ ಇದ್ದರೆ ಶಿಕ್ಷೆ ಆಗುತ್ತೆ. ಅಪರಾಧಿ ಯಾರು ಅಪರಾಧ ಮಾಡಿಲ್ಲ ಅಂದರೆ ಕ್ಲೀನ್ ಚಿಟ್ ಆಗುತ್ತೆ. ಸರ್, ಇದು ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದರು, ಒಂದು ಎಡಪಂಥೀಯರ ಇದು ತುಂಬ ಬಲವಂತ ಇತ್ತು SIT ಮಾಡೋಕ್ಕಿಂತ. ಅದ್ರ ಬಗ್ಗೆ ನೀವೇನು? ಯಾವುದ್ರ ಬಗ್ಗೆ? SIT ಮಾಡೋಕ್ಕೆ ಎಡಪಂಥೀಯ ಸಂಘಟನೆಗಳ ಒತ್ತಡ ತುಂಬಾ ಇತ್ತು ಅಂತ. ಈಗ ಅಲ್ಲಿ ಬಲಪಂಥೀಯ ಎಡಪಂಥೀಯ ಅಂತೇನೂ ಇಲ್ಲ. ಸುಮಾರು ಇದು 12 ವರ್ಷದ ಹಳೆ ಕೇಸು. ಹಿಂದೆ CBIಗೂ ಕೂಡ ಕೊಟ್ಟಿದ್ರು ಅಂತಿತ್ತು ಇದನ್ನು. CBIಗೂ ಕೊಟ್ಟಿದ್ರು. CBI ಅಲ್ಲಿ ಕ್ಲೀನ್ ಚಿಟ್ಟು ಕೊಟ್ಟರು ಅನಿಸುತ್ತೆ. ಅದರಿಂದ ಈಗ ಹೇಗಿದ್ರು SIT ನಡೀತಾ ಇದೆಯಲ್ಲ, ನಾವು ಯಾಕೆ ಮಾತಾಡಬೇಕೀಗ? ಮಾತಾಡೋದು ಸೂಕ್ತ ಅಲ್ಲ. ಈಗ ಒಳ್ಳೆ ದಕ್ಷ ಅಧಿಕಾರಿನ ಹಾಕಿದ್ದಾರೆ. ಅಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ತಪ್ಪಾಗಿದೆಯೋ ಇಲ್ಲೋ ಅಂತ ತೀರ್ಮಾನ ಮಾಡೋದು SIT ಮಾಡುತ್ತೆ. ಅದರಿಂದ ನಮ್ಮ ಸರ್ಕಾರ ಅಂತೂ SIT ಕಾನ್ಸ್ಟಿಟ್ಯೂಟ್ ಮಾಡಿ 3-4 ಜನ ಹಿರಿಯ ಅಧಿಕಾರಿಗಳನ್ನ ಅದಕ್ಕೆ ಹಾಕಿದ್ದಾರೆ. ನೋಡೋಣ ಏನಾಗುತ್ತೋ ನೋಡೋಣ. ಸರ್, ನೀವು ಒಂದು ಸುದೀರ್ಘವಾದಂಥ ರಾಜಕಾರಣವನ್ನು ಇದು ಮಾಡ್ಕೊಂಡು ಬಂದ್ರಿ. ಇವಾಗ ಒಂದು 50-52 ವರ್ಷ ಆಯ್ತು ಸರ್. ನಿಮಗೆ ರಾಜಕಾರಣಿಯಾಗಿ ನೀವು ಇಷ್ಟಪಡ್ತೀರಲ್ಲ, ನೀವು ಬೇರೆ ಯಾವುದಾದ್ರು ಪ್ರೊಫೆಷನ್ ಯಾವತ್ತಾದರೂ ಮಾಡಬೇಕು ಅಂತ ಇರ್ತಾರೆ ನಿಮಗೆ? ನಾನು ನಮ್ಮ ತಂದೆ ಕಾಂಟ್ರಾಕ್ಟರ್ ಆಗಿದ್ದರು. ಆಮೇಲೆ ನಮ್ಮ ತಂದೆ ಕಾಂಟ್ರಾಕ್ಟ್ ಮಾಡೋವಾಗ ನಾನು ಓದೋವಾಗಲೇ ನಮ್ಮ ಜೊತೆ ನನ್ನ ಕರ್ಕೊಂಡೋಗೋರು. ನಾನು ನಮ್ಮ ತಂದೆನೂ ಕಾಂಟ್ರಾಕ್ಟ್ ಆಗಿದ್ದರು, ನಾನು ನಮ್ಮ ತಂದೆ ಜೊತೆ ಕಾಂಟ್ರಾಕ್ಟು ಮಾಡಿಸ್ತಾಯಿದ್ದೆ. ಮತ್ತು ನಾನು ಡಿಗ್ರಿ ಮುಗಿಸೋಷ್ಟರಲ್ಲೇ ನಾನು ಇದರಲ್ಲೂ ಇದ್ದೆ, ನಮ್ಮದು ರಿಯಲ್ ಎಸ್ಟೇಟು, ಆಮೇಲೆ ಅಪಾರ್ಟ್ಮೆಂಟ್ಸು ಲೇಔಟ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಈಗಲೂ ಮಾಡ್ತೀನಿ. ರಾಜಕಾರಣಿಯಾಗಿ ಸಮಾಧಾನ ಇದೆಯಾ ನಿಮಗೆ ಅಂತ? ರಾಜಕಾರಣ ನಮಗೆ ಗೊತ್ತಿಲ್ಲದೇ ರಾಜಕೀಯಕ್ಕೆ ಬಂದುಬಿಟ್ವಿ. ಸೆಕೆಂಡ್ ಡಿಗ್ರಿನಲ್ಲಿದ್ದಾಗ ಆವಾಗ ದೇವರಾಜ ಅರಸವರು, ಆಗ BJP ಭಾಳ ಸ್ಟ್ರಾಂಗ್ ಇತ್ತು. ABVP BJPಯ ಒಂದು, ಆವಾಗ BJP ಎಲ್ಲ ಜನಸಂಘದ ಒಂದು ಸ್ಟೂಡೆಂಟ್ ವಿಂಗು. ಬೆಂಗಳೂರೆಲ್ಲ ಅವ್ರ ಕಂಟ್ರೋಲೇ ಇತ್ತು. ಅದಕ್ಕೆ ಇದನ್ನು ಮುರಿಬೇಕು ಅಂತೇಳಿ ದೇವರಾಜ ಅರಸವರು HN ರೆಡ್ಡಿ HG ರೆಡ್ಡಿ ಅಂತ ಇಬ್ಬರು ಜನರಲ್ ಸೆಕ್ರೆಟರೀಸು ಆಗ KPCCಗೆ. ಅವರು ನಮ್ಮ ಸ್ಟೂಡೆಂಟ್ ವಿಂಗ್ ಎಲೆಕ್ಷನ್ಸ್ ಆಗ್ತಿತ್ತು ಪ್ರತಿ ವರ್ಷ. ಕಾಂಗ್ರೆಸ್ ಪರ ಒಲವಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಹುಡುಕಿ ಅವ್ರಿಗೆ ಹ್ಯಾಂಡ್ ಬಿಲ್ಸ್ ಎಲ್ಲ ಮಾಡಿಕೊಡೋರು, ಬ್ಯಾನರ್ಸ್ ಎಲ್ಲ ಒಂದಷ್ಟು ಬರ್ಕೊಡೋರು. ಆಗ ಕಾಂಗ್ರೆಸ್ ಪರ ಒಲವಿದ್ದಂಥವ್ರನ್ನೆಲ್ಲ ಕಾಂಗ್ರೆಸ್ NSYಗೆ ಸೇರಿಸಿ ಆ ಥರ ನಾವು ಎಲ್ಲ ರಾಜಕೀಯಕ್ಕೆ ಬಂದವರು. ಭಾಳ ಜನ ಬಂದ್ವಿ. ಆಗೇನಾಯಿತು, ನೆಕ್ಸ್ಟ್ ಅದಾದಮೇಲೆ ABVP ಅನ್ನೋದೇ ಇಲ್ದಂಗೆ ಆಗೋಯ್ತು, ಭಾಳ ಕಡಿಮೆ ಆಗೋಯ್ತು. ಪೂರ ಪ್ರಬಲ ಕಾಂಗ್ರೆಸ್ಸೇ ಎಲ್ಲ ಕಾಲೇಜುಗಳಲ್ಲಿ ಬಹುತೇಕ 100ಕ್ಕೆ 90% ಅಂತ ಹೇಳ್ಬೋದು ಎಲ್ಲ ಕಾಂಗ್ರೆಸ್ ಸಪೋರ್ಟ್
ಲೀಡರ್ಸೇ ಇರ್ತಾಯಿದ್ರು. ನಮ್ಮದೇ 2 ಗುಂಪುಗಳಾಗೋಯ್ತು ಅವಾಗ. ಆಗ ABP ಅನ್ನೋದು ಮೂಲೆ ಗುಂಪಾಗೋಯ್ತು. ಅದರಲ್ಲಿ ನಾವೆಲ್ಲ ರಾಜಕೀಯಕ್ಕೆ ಬಂದವರು. ಆಮೇಲೆ ಹಾಗೆ NSY ಯೂತ್ ಕಾಂಗ್ರೆಸ್ ಅದರಲ್ಲಿ ನನಗಂತೂ ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ವಲ್ಲ, ನನಗಂತೂ ಏನು ಸಮಾಧಾನ ಇದೆ. ನಾನೇನು ದುಡ್ಡು ನಾನೇನು ಕಳ್ಕೊಂಡಿಲ್ಲ. ನನ್ನ ಎಲೆಕ್ಷನ್ಗೇನು ನಾನು ನನ್ನ ಮನೆ ದುಡ್ಡೇನು ಖರ್ಚು ಮಾಡಲ್ಲ. ನಾನು ಡಿಪಾಸಿಟ್ ಕಟ್ಟೋದ್ರಿಂದ ಹಿಡಿದು ನಮ್ಮ ಎಲೆಕ್ಷನ್ ಖರ್ಚೆಲ್ಲ ನಮಗೆ ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಅವರೇ ಎಲ್ಲ ಮಾಡ್ತಾರೆ. ನಾನು ಡಿಪಾಸಿಟು ನನ್ನ ಕೈಯಿಂದ ಕಟ್ಟಿಲ್ಲ. ನಮ್ಮ ಮನೆ ದುಡ್ಡು ನಾನು ಎಲೆಕ್ಷನ್ಗೂ ಖರ್ಚು ಮಾಡಲ್ಲ. ಎಲ್ಲ ನೀವು ಕೆಲಸದಲ್ಲಿ ಮಿಕ್ಕೋಗ್ಬಿಡುತ್ತೆ ಎಲೆಕ್ಷನ್. ಆಮೇಲೆ ನಾವು ಯಾರು ರಾಜಕೀಯಕ್ಕೆ ಬರಬೇಕು ಅನ್ನೋಂದರೆ ಜನಕ್ಕೆ ಸಹಾಯ ಮಾಡಬೇಕು ಅಂತ ಮೆಂಟಾಲಿಟಿ ಇರಬೇಕು ಮೊದಲೇ. ಅದು ಆ ಮೆಂಟಾಲಿಟಿ ಇದ್ದವ್ರು ಮಾತ್ರ ರಾಜಕೀಯಕ್ಕೆ ಬರಬೇಕು. ಆಮೇಲೆ ನಮ್ಮ ಸಮಯವನ್ನು ಬೇರೆ ಜನಕ್ಕೆ ಕೊಡಬೇಕು ಅಂತ ಸ್ವಾರ್ಥಿಗಳಾಗದೆ ನಮ್ಮ ಸಮಯವನ್ನು ಬೇರೆಯವ್ರಿಗೂ ನಾವು ಕೊಡ್ತೀವಿ ಅಂತ ಮನಸ್ಸಿರ್ತಕ್ಕಂಥವ್ರು ಬರಬೇಕು. ಈಗ NGOs ಇದ್ದಾರಲ್ಲ, ಆ NGOಸು ಜನರಲ್ಲಾಗಿ 100% ಅವ್ರಿಗೆ ಬೇರೆಯವ್ರು ಸಹಾಯ ಮಾಡಬೇಕು ಅಂತ ಮನಸ್ಸಿರ್ತಕ್ಕಂಥವ್ರೇ NGO ಮಾಡೋದು. ಸರ್, ಒಂದು ಮಾತು ನೀವು ಹೇಳಿದ್ರಿ, ಜನರಿಗೆ ಸಿಗಬೇಕು ಅಂತ. ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ನಿಮ್ಮ ಕ್ಷೇತ್ರ ಯಾರೇ ಒಬ್ಬ ಸಣ್ಣ ಕಾರ್ಯಕರ್ತ ಫೋನ್ ಮಾಡಿದ್ರೆ ನೀವು ಫೋನ್ ತೆಗೆದು ಮಾತಾಡ್ತೀರಿ ಅಂತ. ಈಗ ಬರುವಂಥ ಜನ್ರೇಷನ್ಗೆ ನೀವು ಅದನ್ನು ಯಾವ ಒಂದು ಮೆಸೇಜ್ ಹೇಳಬೇಕು? ಯಾವುದೇ ಪಕ್ಷಾತೀತವಾಗಿ, ಯಾವುದೇ ಜನನಾಯಕ ಆಗಬೇಕು, ಯಾವುದೇ ಅದು ಫೋನ್ ನನ್ನ ಕೈಯಲ್ಲಿ ಯಾಕಿರುತ್ತೆ ಅಂದರೆ, ಬೇರೆಯವರು ಏನಾಗುತ್ತೆ, ಅವ್ರ ಗನ್ಮ್ಯಾನ್ಗಳಿರ್ತಾರೆ. ಮಿನಿಸ್ಟರ್ ಆಗಿದ್ದಾಗ, ಇವನ್ MLS ಆಗಿದ್ದಾಗಲೂ ಆಗಿದ್ದವರು ಇಟ್ಕೊಂಡಿದ್ದಾರೆ. ಆಮೇಲೆ ನನ್ನ PAಗಳು ಯಾರನ್ನ ಜೊತೆಯಲ್ಲಿರ್ತಾರೆ ಮಿನಿಸ್ಟರ್ ಆಗಿದ್ದಾಗ. ನಾನು ML ಆಗಿದ್ದಾಗಲಿ ಅಥವಾ ಮಿನಿಸ್ಟರ್ ಆಗಿದ್ದಾಗಲಿ ಯಾವತ್ತೂ ನಾನು ಗನ್ಮ್ಯಾನ್ ಇಟ್ಕೊಂಡಿಲ್ಲ, PAಗಳನ್ನ ಇಟ್ಕೊಳ್ಳಲ್ಲ. ಅದರಿಂದ ಫೋನ್ ನನ್ನ ಕೈಯಲ್ಲೇ ಇರುತ್ತೆ, ನಾನೇ ತಗೋಬೇಕಾಗತ್ತೆ. ನಿಮ್ಮ ಸಜೆಷನ್ ಏನು ಸರ್? ಈಗಿನ ಜನ್ರೇಷನ್ ಜನನಾಯಕರು ಅಥವಾ MLA MP ಆಗಬೇಕು ಅಂತ ಇರೋವಂಥವರಿಗೆ ನಿಮ್ಮ ಸಜೆಷನ್ ಏನು? ಹೇಗಿರಬೇಕು? ಈಗ ರಾಜಕೀಯದಲ್ಲಿ ನೀವು ಜನಕ್ಕೆ ಸಹಾಯ ಮಾಡುವಂಥ ಮನಸ್ಸಿರಬೇಕು. ನಿಸ್ವಾರ್ಥವಾಗಿ ಜನಕ್ಕೆ ಸಹಾಯ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಮನಸ್ಸಿದ್ರೆ ಮಾತ್ರ ಬನ್ನಿ ಅಂತ ಕರಿತೀನಿ. ಇಲ್ಲಾಂದರೆ ಬರೋದೇ ಬೇಡ. ಇನ್ನೊಂದು ಕ್ವೆಶ್ಚನ್ ನಿಮಗೆ, ರಾಮಲಿಂಗಾರೆಡ್ಡಿ ಅವರನ್ನು ಇನ್ನೊಂದು ಸ್ವಲ್ಪ ಸಮಯ ಆದಮೇಲೆ ಮುಖ್ಯಮಂತ್ರಿ ಪದವಿಯಲ್ಲಿ ನೋಡೋಕ್ಕೆ ಚಾನ್ಸಸ್ ಇದೆಯಾ ಅಂತ? ಇಲ್ಲವೇ ಇಲ್ಲ. ಹೈಕಮಾಂಡ್ ನಿಮ್ಮನ್ನು ರೆಕಗ್ನೈಸ್ ಮಾಡ್ಬೋದಾ? ಇಲ್ಲ, ಅವಕಾಶ ಇಲ್ಲ. ಸರ್, ಇಷ್ಟೊತ್ತು ಸುದೀರ್ಘವಾಗಿ ಮಾತಾಡಿದ್ರಿ, ಹಲವಾರು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಿ. ಇನ್ನು ಅಸೆಂಬ್ಲಿ ಇದೆ ನಿಮಗೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದ. ವೀಕ್ಷಕರೇ, ನೋಡಿದ್ರಿ, BTM ಕ್ಷೇತ್ರದ 8 ಬಾರಿ MLA ಹಲವಾರು ವಿಷಯಗಳ ನಮ್ಮ ಜೊತೆ ಹಂಚಿಕೊಂಡ್ರು. ಕಸ ವಿಲೇವಾರಿ ಇರ್ಬೋದು, RTO ಸಮಸ್ಯೆ ಇರ್ಬೋದು, ಮುಜರಾಯಿ ಇಲಾಖೆಯಲ್ಲಿನ ಸಂಬಂಧಪಟ್ಟ ವಿಷಯಗಳು ಇರ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್. ಧನ್ಯವಾದಗಳು.